ನಮಸ್ತೆ ಟ್ರಿಬಲ್ ಏಟ್ ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಆಲ್ರೆಡಿ 2 ಕಾರ್ಡ್ಸ್ ಇದೆ ಇಲ್ಲಿ, ಪೈಲ್ ನಂಬರ್ 1 ಹಾಗೂ ಪೈಲ್ ನಂಬರ್ 2. ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮಿಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ ಆ್ಯಂಡ್ ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಯಾವುದೇ ತರಹ ವಿಡಿಯೋಸ್ನ ಮಾಡಲಿಕ್ಕಾಗಿಲ್ಲ ಓದ್ಬೇಕು, ಅದಕ್ಕಾಗಿ ಸಾರಿನ ಕೇಳ್ತೀನಿ. ಎಸ್, ಪೈಲ್ ನಂಬರ್ 1 ಈ ಒಂದು ವಾರದ ರೀಡಿಂಗ್ ನಿಮಗಾಗಿ 1 ನಿಮಿಷ ಮೆಡಿಟೇಟ್ ಮಾಡಿ ಒಂದು ರೀಡಿಂಗ್ ನ ಶುರು ಮಾಡೋಣ. ಎಸ್, ಮೊದಲದಾಗಿ ಪೈಲ್ ನಂಬರ್ 1ಗೆ ಈ ಒಂದು ವಾರದಲ್ಲಿ ಚೇಂಜಸ್ ಏನ್ ಬರ್ತಿದೆ ನೋಡೋಣ. ಮೊದಲದಾಗಿ ಬೆಲ್ ಏನ್ ಮೆಸೇಜ್ ಕೊಡುತ್ತೆ ನಿಮಗಾಗಿ ನೋಡೋಣ. ಎಸ್, ಪೈಲ್ ನಂಬರ್ 1 ಈ ಒಂದು ವಾರದಲ್ಲಿ ಸಾಕಷ್ಟು ಚೇಂಜಸ್ ಬದಲಾವಣೆ, ಹೊಸ ವಿದ್ಯೆನ ಕಲಿತಿದ್ದೀರಾ ಆ್ಯಂಡ್ ಏನೋ ಒಂದು ಚಾಲೆಂಜಸ್ ಇದೆ ಈ ಒಂದು ವೀಕ್ ಪೈಲ್ ನಂಬರ್ 1ಗೆ. ಆ ಚಾಲೆಂಜಸ್ ಅಲ್ಲಿ ನೀವು ಹೇಗೆ ಗೆಲ್ತೀರಾ ಅನ್ನೋದನ್ನ ಭಗವಂತ ನೋಡ್ತಿದ್ದಾರೆ ಆ್ಯಂಡ್ ಈ ಒಂದು ಚಾಲೆಂಜ್, ಈ ಒಂದು ಪರೀಕ್ಷೆ ಮಾಡ್ತಿರೋದು ಭಗವಂತ ನಿಮ್ಗೆ. ಈ ಒಂದು ವಾರದಲ್ಲಿ ನಿಮ್ಗೆ ಏನೇ ಒಂದು ಸಡನ್ ಡಿಸಿಷನ್ಸ್ನ ತಗೊಳ್ಬೇಕಿದ್ರು, ಏನೇ ಒಂದು ನಿರ್ಧಾರ ತಗೊಳ್ಬೇಕಿದ್ರು ಒಂದ್ ರೀತಿ ಸ್ವಲ್ಪ ನರ್ವಸ್ ಆಗ್ತಿದ್ದೀರಾ, ಒಂದ್ ರೀತಿ ಯಾಕೋ ಮನಸ್ಸು ಚಂಚಲತೆ ಅನ್ನಿಸ್ತಿದೆ, ನನ್ನ ಜೊತೆ ಯಾರು ಇಲ್ಲ ಅಂತ ಅನ್ನಿಸ್ತಿರಬಹುದು ಪೈಲ್ ನಂಬರ್ 1ಗೆ. ಬಟ್ ಈ ಒಂದು ವೀಕಲ್ಲಿ ನಿಮ್ಮ ಏನು ಹಿಂದೆ ಆಗಿರೋ ಒಂದು ಕೆಲಸ ಕಾರ್ಯಗಳು ಅಡೆತಡೆ ಆಗಿದೆ, ಆ ಕೆಲಸ ಕಾರ್ಯ ಕಂಪ್ಲೀಟ್ ಆಗಿ ಆಗ್ತಿದೆ. ಯಾವುದಕ್ಕೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ, ಆ ವೇಟಿಂಗ್ ಪೀರಿಯಡ್ ಇವಾಗ ಮುಗಿದಿದೆ. ಈ ಒಂದು ವಾರದಲ್ಲಿ ನೀವು ಅನ್ಕೊಂಡಿರೋದನ್ನ ನೀವು ಸಿದ್ಧಿಪಡಿಸ್ಕೋತಿದ್ದೀರಾ ಪೈಲ್ ನಂಬರ್ 1. ಸೊ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲಿದೆ ಈ ಒಂದು ವೀಕ್, ಹಾಗೂ ಪಾರ್ವತಿ ದೇವಿಯ ಆಶೀರ್ವಾದ ನಿಮ್ಮ ಮೇಲಿದೆ. ನೀವೇನೇ ಕೆಲಸ ಮಾಡ್ತಿದ್ರು ಅದರಲ್ಲಿ ಹೆಚ್ಚು ಪ್ರಗತಿಯನ್ನು ನೀವು ಸಿದ್ಧಿಪಡಿಸ್ಕೋತಿದ್ದೀರಾ ಪೈಲ್ ನಂಬರ್ 1. ಆರೋಗ್ಯದ ವಿಚಾರದಲ್ಲೂ ಕೂಡ ಚೇತರಿಕೆ ಬರ್ತಿದೆ ಈ ಒಂದು ವೀಕ್. ನಿಮ್ಮ ಸುತ್ತ ಇರುವ ಜನಗಳು ನಿಮ್ಮ ಮೇಲೆ ತುಂಬಾ ಕೆಟ್ಟ ದೃಷ್ಟಿ ಇದೆ, ಆ ಕೆಟ್ಟ ದೃಷ್ಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ, ಕ್ಲೆನ್ಸ್ ಮಾಡ್ಕೋತಿದ್ದೀರಾ ಆ್ಯಂಡ್ ಅದು ಕೂಡ ನಿಮಗೆ ಒಂದು ರೀತಿ ಇಷ್ಟು ದಿವಸಗಳ ನಂತರ ಏನೋ ಒಂದು ಚೇತರಿಕೆ, ಹ್ಯಾಪಿನೆಸ್ ನಿಮಗೆ ಸಿಗ್ತಿದೆ. ಎಸ್, ಜೊತೆಗೆ ಹೊಸ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ. ಆ ವ್ಯಕ್ತಿ ನೀವು ಆ ವ್ಯಕ್ತಿನ ಬಿಟ್ಟರು ಆ ವ್ಯಕ್ತಿ ನಿಮ್ಮನ್ನ ಬಿಡುವಂತಹ ಚಾನ್ಸಸ್ ಇಲ್ಲ. ಅವರ ಇಂಟೆನ್ಷನ್ ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ. ಎಸ್, ಯಾರಲ್ಲಿ ಸಿಂಗಲ್ಸ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ಗೆ ವೇಟ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಪಾರ್ಟ್ನರ್ ಬರಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಹೋಗಿದ್ದಾರೆ ವಾಪಸ್ ಬರಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ಖಂಡಿತ ಅವ್ರು ಬರ್ತಾರೆ. ಅವರ ಒಂದು ಇಂಟೆನ್ಷನ್ ಒಳ್ಳೇದು ಆಗಿರುತ್ತೆ, ಕೆಟ್ಟದ್ದು ಆಗಿರುತ್ತೆ. ಎಸ್, ಈ ಒಂದು ವಾರದಲ್ಲಿ ಮಕರ ರಾಶಿ ಅಂತ ಬರ್ತಿದೆ ಬಾಯಿಗೆ. ಎಸ್, ಮಕರ ರಾಶಿ ಹಾಗೂ ಮೇಷ ರಾಶಿ ಹಾಗೂ ಕರ್ಕಾಟಕ ರಾಶಿ ಹಾಗೂ ಸಿಂಹ ರಾಶಿ ಹಾಗೂ ಕನ್ಯಾ ರಾಶಿಯ ಎನರ್ಜೀಸ್ ಇಲ್ಲಿ ಸಿಗ್ತಿದೆ. ಸಾಕಷ್ಟು ಹೊಡೆತ ತಿಂದಿದ್ದೀರಾ ನಿಮ್ಮ ಜೀವನದಲ್ಲಿ ಈ ರಾಶಿಗಳು. ನಾಟ್ ಓನ್ಲಿ ಈ ರಾಶಿ ನನಗೆ ಎನರ್ಜೀಸ್ ಬಂದಿದೆ, ನಾನು ಅದನ್ನ ತಿಳಿಸ್ತಿದ್ದೀನಿ ಅಷ್ಟೇ. ಎಸ್, ಈ ಒಂದು ಪೇನ್ ಏನಿತ್ತು ಅದು ಕಂಪ್ಲೀಟ್ ಆಗಿ ತೊಳೆದೋಗ್ತಿದೆ. ಎಸ್,
ಈ ಒಂದು ವೀಕಲ್ಲಿ ಸಾಕಷ್ಟು ಹೊಸ ಮಾಹಿತಿ ಹಾಗೂ ಹೊಸ ಬದುಕಿಗೆ ಕಾಲಿಡ್ತಿದ್ದೀರಾ. ನಿಮ್ಮ ಶತ್ರು ಸಂಹಾರ ನೀವು ನಂಬಿರೋ ಆ ತಾಯಿ ಮಾಡ್ತಿದ್ದಾರೆ ಈ ಒಂದು ವೀಕಲ್ಲಿ ಹಿರಿಯರ ಮಾತನ್ನ ಗೌರವಿಸ್ತಿದ್ದೀರಾ. ಅಂಡ್ ಈ ಹಿಂದೆ ಏನೋ ಒಂದು ಘಟನೆ ನಿಮಗೆ ನೋವು ಕೊಡ್ತಿತ್ತು, ಆ ಘಟನೆಯಿಂದ ಈಚೆ ಬರ್ತಿದ್ದೀರಾ. ಜೊತೆಗೆ ಈ ಹಿಂದೆ ನಿಮ್ಗೇನೋ ಮೋಸ ಮಾಡಿದ್ರು, ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಜೊತೆಗೆ ಈ ಹಿಂದೆ ನಿಮ್ಗೇನೋ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಅದರಿಂದ ಈಚೆ ಬರ್ತಿದ್ದೀರಾ. ಈ ಹಿಂದೆ ಯಾರು ನಿಮ್ಮ ಜೊತೆಗಿಲ್ಲ, ನಾನು ಒಂಟಿ, ನನ್ನ ಜೊತೆ ನನ್ನ ಕಣ್ಣೀರು ಒರೆಸೋರು ಯಾರೂ ಇಲ್ಲ, ನಾನು ತಬ್ಲಿ ಆಗಿದ್ದೀನಿ ಅಂತ ನೀವು ಅನ್ಕೊಂಡಿದ್ರೆ ಇಲ್ಲ. ಈ ಒಂದು ವೀಕಲ್ಲಿ ನಿಮ್ಮ ಕೈ ಹಿಡಿದು ನಡೆಸ್ತಾ ಇರೋದು ಆ ತಾಯಿ. ನೀವು ನಂಬಿರೋ ಆ ಶಕ್ತಿ ದೇವತೆ, ನೀವು ನಂಬಿರೋ ಆ ಒಂದು ದೇವರು ನಿಮ್ಮನ್ನ ಹೆಚ್ಚು ಒಳ್ಳೆ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ತಾಯಿಯ ಮಡಿಲಲ್ಲಿ ನೀವು ಈ ಒಂದು ವೀಕಲ್ಲಿ ಹೆಚ್ಚು ಮಕ್ಕಳು ಎಷ್ಟು ಮುದ್ದಾಗಿ ಆಡ್ತಾರೆ ತಾಯಿ ಜೊತೆ, ಅಷ್ಟು ನೀವು ಮುದ್ದಾಗಿ ಈ ಒಂದು ವೀಕಲ್ಲಿ ನೀವೇನೇ ಕೆಲಸಗಳನ್ನ ಮಾಡಿದ್ರು ಆ ಕೆಲಸದಲ್ಲಿ ಹೆಚ್ಚು ಪ್ರಗತಿನ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಪಾಯಲ್ ನಂಬರ್ 1. ಹಾಗೂ ನಿಮ್ಮ ಕೈ ಹಸ್ತದಲ್ಲಿ ಯಾರಿಗಾದ್ರೂ ಏನಾದ್ರೂ ಸಹಾಯನ ಮಾಡೋದ್ರಿಂದ ಇನ್ನೂ ಹೆಚ್ಚು ಫಲನ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಎಸ್, ಆಷಾಢ ಕೂಡ ಶುರುವಾಗ್ತಿದೆ. ಸೊ ಏನ್ ನೀವು ಸಂಕಲ್ಪನ ಮಾಡ್ತಿದ್ದೀರಾ, ಏನ್ ಪ್ರಾರ್ಥನೆನ ಮಾಡ್ತಿದ್ದೀರಾ, ದೇವಿಗೆ ಏನ್ ನಿಮ್ಮ ಕೈ ಹಸ್ತದಿಂದ ಏನ್ ಸೇವೆನ ಸಲ್ಲಿಸ್ತಿದ್ದೀರಾ, ಖಂಡಿತ ಅದು ನಿಮ್ಮ ಕುಟುಂಬಕ್ಕೆ ರಕ್ಷಣೆಯಾಗಿ ಕಾಪಾಡ್ತಿದೆ. ಹಾಗೂ ಮಹಿಷಾಸುರ ಮರ್ದಿನಿ ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಹೆಚ್ಚಾಗಿದೆ. ಹಾಗೂ ತಾಯಿಗೆ ಏನು ಅರಕೆ ಸಂಕಲ್ಪನ ಕಟ್ಟಿದ್ದೀರಾ, ಶೀಘ್ರದಲ್ಲೇ ಅದು ಫಲನ ನಿಮ್ಗೆ ತಂದ್ಕೊಡುತ್ತೆ. ಈ ಒಂದು ಮಂತ್ ಅಲ್ಲಿ ನೀವು ಅನ್ಕೊಂಡಿರೋದನ್ನ ಕಂಪ್ಲೀಟ್ ಆಗಿ ನಿಮ್ಮ ಲೈಫಲ್ಲಿ ಅದು ನಡೀತಿದೆ. ಎಸ್, ಇದೊಂದು ಚೇಂಜಸ್ ಟೈಮಿಂಗ್ ನಿಮಗೆ ಪಾಯಲ್ ನಂಬರ್ 1. ಹಾಗೂ ಹೃದಯ ಸಮಸ್ಯೆ ಏನಿತ್ತು ಅದ್ರ ಬಗ್ಗೆ ಏನ್ ನೀವು ಸಫರ್ ಮಾಡ್ತಿದ್ರಿ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಿಗೆ ಏನು ಆ ಒಂದು ಸಮಸ್ಯೆಗಳಿತ್ತು ಅದೆಲ್ಲವೂ ನಿವಾರಣೆ ಆಗ್ತಿದೆ. ಸ್ಥಳ ಚೇಂಜಸ್ ಆಗ್ತಿದೆ, ಮನಸ್ಸು ಚೇಂಜಸ್ ಆಗ್ತಿದೆ, ನೀವು ಚೇಂಜ್ ಆಗ್ತಿದ್ದೀರಾ. ನಿಮ್ಮ ಮುಖದಲ್ಲಿ ಹೆಚ್ಚು ಗ್ಲೋ ಕಾಣ್ತಿದೆ. ಹಾಗೂ ನಿಮ್ಮ ಕಣ್ಣಿನ ಒಂದು ದೃಷ್ಟಿ ಈ ಒಂದು ವೀಕಲ್ಲಿ ಹೆಚ್ಚಾಗಿ ಎಲ್ಲ ಕಡೆನೂ ನಿಮ್ಮ ದೃಷ್ಟಿ ಹೋಗ್ತಿದೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಂದು, ಯಾವುದು ನನ್ನೋರು, ಯಾರು ನನ್ನೋರು, ಯಾರು ನನ್ನೋರಲ್ಲ ಅನ್ನೋ ಹೆಚ್ಚು ನಿಮಗೆ ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಪಾಯಲ್ ನಂಬರ್ 1. ಸಾಕಷ್ಟು ನೀವೇ ಒಂದು ರೀತಿ ತಾಯಿ ಚಾಮುಂಡೇಶ್ವರಿ ಅವತಾರನ ಎತ್ತುತ್ತಿದ್ದೀರಾ. ನಿಮಗೆ ಯಾರು ನೋವು ಮಾಡ್ತಿದ್ದಾರೆ, ನಿಮ್ಮ ಕುಟುಂಬಕ್ಕೆ ಯಾರು ನೋವು ಮಾಡ್ತಿದ್ದಾರೆ, ನೀವೇ ಆ ಒಂದು ಅವತಾರನ ಎತ್ತು ಅವ್ರು ನಿಮ್ಮ ಮುಖ ಇನ್ನೊಂದು ಮುಖವಾಡನ ನೀವು ಅವ್ರಿಗೆ ಇನ್ನೊಂದು ಮುಖನ ಅವ್ರಿಗೆ ತೋರಿಸ್ತಾ ಇದ್ದೀರಾ. ಅಷ್ಟು ನೀವು ತಾಳ್ಮೆಯಿಂದ ಇದ್ರಿ, ಅಷ್ಟು ನಿಮಗೆ ತುಂಬಾ ನೋವು ಮಾಡಿದ್ದಾರೆ. ಎಸ್, ಆ ನೋವಿಂದ ಈಚೆ ಬರ್ತಿದ್ದೀರಾ. ಶಾಂತಿಯಾಗಿ ಈ ಒಂದು ವೀಕಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ. ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ, ಆಶೀರ್ವಾದ, ಆ ತಾಯಿಯ ದೃಷ್ಟಿ ನಿಮ್ಮ ಮನೆ ಮೇಲೆ ಬಿದ್ದಿದೆ. ಯಾರು ನಿಮ್ಗೆ ಹಣಕಾಸಿನ ಸಮಸ್ಯೆ ಮಾಡಿ ನಿಮ್ಮಿಂದ ಹಣ ತಗೊಂಡು ನಿಮ್ಮಿಂದ ಸಹಾಯ ಪಡೆದುಕೊಂಡು ನಿಮ್ಮಿಂದ ದೂರ ಹೋಗಿದ್ದಾರೆ, ಆ ವ್ಯಕ್ತಿಗಳು ಇನ್ನೂ ನಿಮ್ಗೆ ಹಣನ ತಂದ್ಕೊಟ್ಟಿಲ್ಲ ಅಂತ ನೀವು ಬರಿ ಮಾಡ್ತಿದ್ರೆ ಆ ಹಣ ವಾಪಸ್ ಈ ಒಂದು ವೀಕಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಗೆ ವಾಪಸ್ ಹಣ ಬರ್ತಿದೆ. ಹಾಗೂ ನಿಮ್ಮ ಕುಲದೇವರ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಕುಲದೇವರಿಗೆ ಏನೋ ಒಂದು ಸಂಕಲ್ಪನ ಮಾಡ್ಕೊಂಡಿದ್ದೀರಾ, ಆ ಸಂಕಲ್ಪ ಪ್ರಾರ್ಥನೆ ಈಡೇರ್ತಿದೆ. ಪಾಯಲ್ ನಂಬರ್ 1. ಹೆಚ್ಚು ಈ ಒಂದು ವೀಕಲ್ಲಿ ಹೇರ್ ಫಾಲ್ ಆಗಬಹುದು, ತಲೆನೋವು ಬರಬಹುದು, ಹೆಚ್ಚು ಸ್ಟ್ರೆಸ್ ಮಾಡ್ಕೋತಿದ್ದೀರಾ, ಅದು ಒಳ್ಳೆ ವಿಚಾರಕ್ಕೆ. ಸೊ ನಿಮ್ಮ ಸ್ಟ್ರೆಸ್ ಏನಿದೆ ಈ ಒಂದು ವೀಕಲ್ಲಿ ನಿಮಗೆ ತುಂಬಾನೇ ಸಂತೋಷ ಕೊಡ್ತಿದೆ. ನೀವು ಮಾಡ್ತಿರೋ ಕೆಲಸದಲ್ಲಿ ನೀವು ಯಾವ ಕೆಲಸನ ಕೈಗೆತ್ಕೊಂಡು ಮಾಡ್ತಿದ್ದೀರಾ ಅದರಲ್ಲಿ ಕಾರ್ಯಸಿದ್ಧಿ ಆಗ್ತಿದೆ ಕೂಡ. ಹಾಗೂ ಹೊಸ ಒಂದು ವ್ಯಕ್ತಿಯ ಭೇಟಿ ಈ ಒಂದು ವೀಕಲ್ಲಿ ಹಾಗೆ ಆಗ್ತಿದೆ. ಅಂಡ್ ಆ ವ್ಯಕ್ತಿಯ ಭೇಟಿ ನಿಮ್ಗೆ ಆಗೋದ್ರಿಂದ ಏನು ನಿಮ್ಮಲ್ಲಿರೋ ಒಂದು ನೋವು ಈಚೆ ಹೋಗ್ತಿದೆ. ಜೊತೆಗೆ ಸಿಂಗಲ್ಸ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರ್ತಿದೆ. ಯಾರು ನಿಮ್ಮ ಮ್ಯಾರೇಜ್ಗೆ ಅಡೆತಡೆ ಮಾಡಿದಾರೋ ದುಷ್ಟರು, ಆ ದುಷ್ಟರಿಂದ ನಿಮಗೆ ಒಂದು ರಕ್ಷಣೆ ತಾಯಿ ಇಲ್ಲಿ ಕೊಡ್ತಿದ್ದಾರೆ. ಜೊತೆಗೆ ನಿಮ್ಮ ಪಿತೃ ದೇವರ ಅನುಗ್ರಹನೂ ಕೂಡ ನಿಮ್ಮ ಜೊತೆಗಿದೆ. ನೀವು ಸಾಕಿರೋ ಪ್ರಾಣಿಯ ರಕ್ಷಣೆ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ತುಂಬಾ ಹ್ಯಾಪಿನೆಸ್ ಇದೆ. ಅಂಡ್ ನಿಮ್ಮ ಮನೆಗೆ ಈ ಒಂದು ವೀಕಲ್ಲಿ ಫಿಶ್ ನ ಕೂಡ ತಗೊಂಡ್ಬಂದು ಸಾಕ್ತಿರಬಹುದು. ಅದರಿಂದ ನಿಮ್ಮ ಮನೆ ಕ್ಲೆನ್ಸ್ ಆಗ್ತಿದೆ, ದೃಷ್ಟಿ ದೋಷ ಹೋಗ್ತಿದೆ.
ಹಾಗೂ ನಿಮಗಾಗಿರೋ ದೃಷ್ಟಿ ದೋಷ ಕೂಡ ಕ್ಲೆನ್ಸ್ ಆಗ್ತಿದೆ. ಎಸ್, ಎಲ್ಲವೂ ನಿಮ್ಮದಾಗ್ತಿದೆ ಈ ಒಂದು ವೀಕ್. ಪೈಲ್ ನಂಬರ್ 1, ಒಂದು ರೀತಿ ನಿಮ್ಮ ಲೈಫಲ್ಲಿ ಈ ಒಂದು ವೀಕಲ್ಲಿ ನೀವು ಏನೋ ಒಂದು ಚೇಂಜಸ್ನ ನೋಡ್ತಿದ್ದೀರಾ. ಎಲ್ಲೋ ಒಂದು ರೀತಿ ಪ್ರಾಣಿಗಳ ಒಂದು ರಕ್ಷಣೆ ಮಾಡ್ತಿದ್ದೀರಾ. ಆ್ಯಂಡ್ ಜೊತೆಗೆ ಹೆಚ್ಚು ಬರ್ಡ್ಸ್ ಶಬ್ದಗಳನ್ನ ಕೇಳ್ತಿದ್ದೀರಾ. ಹಾಗೂ ಹೆಚ್ಚು ನಿಮ್ಮ ಸರೌಂಡಿಂಗ್, ನಿಮ್ಮ ಮನೆಯ ಸರೌಂಡಿಂಗ್ ಅಂದರೆ ನಿಮ್ಮ ಮನೆಯ ಸರೌಂಡಿಂಗ್ ಅಲ್ಲಿ ತುಂಬಾನೇ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ, ಒಂದು ಕ್ಲೀನಿಂಗ್ ಮಾಡ್ತಿದ್ದೀರಾ. ಏನು ನಿಮ್ಮ ಹಳೆಯ ವಸ್ತುಗಳಿತ್ತು ಅದೆಲ್ಲವೂ ಭಿನ್ನ ಆಗಿರೋದನ್ನೆಲ್ಲವೂ ತೆಗೆದಾಕ್ತಿದ್ದೀರಾ. ಜೊತೆಗೆ ನಿಮ್ಮ ಮೈಂಡ್, ಮನಸ್ಸು ಎರಡು ಫ್ರೆಶ್ ಆಗಿದೆ. ಕೆಲಸ ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಾ. ಸೊ ಈ ಒಂದು ವೀಕಲ್ಲಿ ನಿಮಗೆ ಇಂಟರ್ವ್ಯೂ ಕೂಡ ಆಗ್ತಿದೆ. ಈ ಒಂದು ವೀಕಲ್ಲಿ ಸಾಕಷ್ಟು ಸಂತೋಷನ ನೀವು ನೋಡ್ತಿದ್ದೀರಾ. ಎಸ್, ಆ್ಯಂಡ್ 84 ನಂಬರ್ ತುಂಬ ಇಂಪಾರ್ಟೆಂಟ್ ಇರಬಹುದು. 88 ನಂಬರ್ ತುಂಬ ಇಂಪಾರ್ಟೆಂಟ್ ಇರಬಹುದು. ಪೈಲ್ ನಂಬರ್ 1 ಇದನ್ನ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಎಸ್, ಒಂದು ಪ್ರೊಟೆಕ್ಷನ್ ಇದೆ, ಒಂದು ಹೊಸ ಜೀವನಕ್ಕೆ ಕಾಲಿಡ್ತಿದ್ದೀರಾ. ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಇನ್ನು ಹೆಚ್ಚು ಪ್ರಗತಿ ಇದೆ, ಸಂತೋಷ ಇದೆ, ಸಡಗರ ಇದೆ, ಸಂಭ್ರಮ ಇದೆ. ತುಂಬಾನೇ ಕಲರ್ಫುಲ್ ಲೈಫ್ ಈ ಒಂದು ವೀಕಲ್ಲಿ ನೀವು ಎಂಜಾಯ್ ಮಾಡ್ತಿದ್ದೀರಾ. ಒಂದು ಒಳ್ಳೆ ಸ್ಥಾನಮಾನ, ಗೌರವನ ಸಂಪಾದಿಸ್ತಿದ್ದೀರಾ, ರಿಚ್ ಆಗ್ತಿದ್ದೀರಾ. ಈ ಒಂದು ವೀಕಲ್ಲಿ ನಿಮಗೆ ಯಾವ ಹಣ ಬರಬೇಕಾಗಿತ್ತು ಆ ಹಣ ನಿಮಗೆ ಕೈಗೆ ಸೇರ್ತಿದೆ. ಆ್ಯಂಡ್ ಟ್ರಾವೆಲ್ ಕೂಡ ಮಾಡ್ತಿದ್ದೀರಾ. ಆ ಟ್ರಾವೆಲಲ್ಲಿ ನಿಮ್ಮ ಹಳೆಯ ವ್ಯಕ್ತಿಯ ಭೇಟಿ ಕೂಡ ಆಗ್ತಿದೆ. ಇಷ್ಟು ವರ್ಷಗಳ ಹಿಂದೆ ನೋಡಿಲ್ದಿರೋ ವ್ಯಕ್ತಿ, ನಿಮ್ಮಿಂದ ದೂರ ಹೋಗಿರೋ ವ್ಯಕ್ತಿ ನಿಮ್ಮ ಕಣ್ಣೆದುರಿಗೆ ಬರಬಹುದು. ಈ ಒಂದು ವೀಕಲ್ಲಿ ಆ ವ್ಯಕ್ತಿನ ನೀವು ನೋಡ್ತಿದ್ದೀರಾ, ಭೇಟಿ ಆಗ್ತಿದ್ದೀರಾ, ಮಾತಾಡ್ತಿದ್ದೀರಾ. ಎಸ್, ತುಂಬ ಕನ್ವರ್ಸೇಷನ್ ಮಾಡ್ತಿದ್ದೀರಾ ಆ ವ್ಯಕ್ತಿ ಜೊತೆ. ಫೈಲ್ ನಂಬರ್ 1 ತುಂಬಾನೇ ಈ ಒಂದು ವೀಕಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಡೆಡಿಕೇಶನ್ ಚೆನ್ನಾಗಿದೆ. ಜೊತೆಗೆ ನಿಮ್ಮ ಒಂದು ಏಕಾಗ್ರತೆ ಚೆನ್ನಾಗಿದೆ. ಹಾಗೂ ಎಲ್ಲ ಲವಲವಿಕೆಯಿಂದ ಕೆಲಸನ ಮಾಡ್ತಿದ್ದೀರಾ. ಜೊತೆಗೆ ಹಿಂದೆ ಆಗಿರೋ ಸಮಸ್ಯೆಗಳಿಗೆ ಪರಿಹರಿಸ್ಕೊತಿದ್ದೀರಾ. ಅದಕ್ಕೊಂದು ದಾರಿ ಕೂಡ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಯಾವ ವ್ಯಕ್ತಿಯಿಂದ ನಿಮಗೆ ಮೋಸ ಆಗಿತ್ತು ಆ ವ್ಯಕ್ತಿನೇ ನಿಮ್ಮ ಲೈಫಿಗೆ ಬಂದು ಸಾರಿ ಕೇಳ್ತಿದ್ದಾರೆ. ಜೊತೆಗೆ ಸ್ಟ್ರಾಂಗ್ ಆಗ್ತಿದ್ದೀರಾ. ಜೊತೆಗೆ ಒಂದು ಒಳ್ಳೆ ಏನು ವೇದಿಕೆಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 1, ಆ ವೇದಿಕೆ ನಿಮ್ಮದಾಗ್ತಿದೆ. ತುಂಬ ಸಂಭ್ರಮ, ಸಂತೋಷ ಇದೆ. ಒಂದು ಕಾನ್ಫಿಡೆನ್ಸ್ ಇದೆ ನಿಮಗೆ, ನಾನು ಮಾಡ್ತೀನಿ, ನಾನು ಗೆಲ್ತೀನಿ ಅಂತ. ಆ ಕಾನ್ಫಿಡೆನ್ಸ್ ಈ ಒಂದು ವೀಕಲ್ಲಿ ಹೆಚ್ಚಾಗ್ತಿದೆ. ಎಸ್, ಎಲ್ಲೇ ಹೋಗ್ಲಿ, ಏನೇ ಮಾಡಲಿ, ನಿಮ್ಮನ್ನ ಹೆಚ್ಚು ಜನ ಫಾಲೋ ಮಾಡೋದಂತೂ ಬಿಡೋದಿಲ್ಲ, ನಿಮ್ಮನ್ನ ಕಾಪಿ ಮಾಡೋದಂತೂ ಬಿಡೋದಿಲ್ಲ. ಈ ಒಂದು ವೀಕಲ್ಲಿ ಹೆಚ್ಚು ನೀವೇನ್ ಮಾಡ್ತಿದ್ದೀರಾ ಅದು ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಕೂಡ ಕಾಪಿ ಮಾಡ್ತಿದ್ದಾರೆ. ಅದರಿಂದ ನಿಮ್ಗೊಂದು ರೀತಿ ಜಲಸ್ ಅನ್ನಿಸ್ತಿದೆ. ಜೊತೆಗೆ ಒಂದ್ ರೀತಿ ಖುಷಿನೂ ಆಗ್ತಿದೆ. ನಿಮ್ಮಿಂದ ಹೊಸ ವಿಚಾರಗಳನ್ನ ಕಲ್ತ್ಕೋತಿದ್ದಾರೆ. ಎಸ್, ಆ್ಯಂಡ್ ಸ್ಥಳ ಬದಲಾವಣೆ ಆಗ್ತಿದೆ. ಹಾಗೂ ನಿಮ್ಮ ಪೂರ್ವಜರ ಯಾವ ಆಸ್ತಿ ವಿಚಾರವಾಗಿ ಕೋರ್ಟ್ ವಿಚಾರದಲ್ಲಿ ನ್ಯಾಯಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಾ, ಅದು ಕೂಡ ಈ ಒಂದು ವೀಕಲ್ಲಿ ಕ್ಲೋಸ್ ಆಗಿ ನಿಮ್ಮ ಪರವಾಗಿ ಆ ಒಂದು ತೀರ್ಪು ಬರ್ತಿದೆ. ಎಸ್, ಯಾರಿಲ್ಲಿ ಲಾ ಓದಬೇಕು ಅಂತ ನೀವು ಡಿಸೈಡ್ ಮಾಡಿದ್ದೀರಾ, ಖಂಡಿತ ನಿಮಗೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಇನ್ನೂ ಹೆಚ್ಚು ಕ್ಲಾರಿಟಿ ಸಿಗ್ತಿದೆ ಅಂಡ್ ಹೆಚ್ಚು ಕಾನ್ಫಿಡೆನ್ಸ್ ಇದೆ ನಿಮಗೆ. ಹೊಸದೊಂದೇನೋ ಶುರು ಮಾಡ್ತಿದ್ದೀರಾ, ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಿದ್ದೀರಾ. ಬಟ್ ಎಲ್ಲೋ ಒಂದ್ ರೀತಿ ಹಳೆಯ ವ್ಯಕ್ತಿ ನಿಮ್ಮ ಲೈಫಿಗೆ ಬರೋದ್ರಿಂದ ಒಂದ್ ರೀತಿಯ ಒಂದು ನಾನೆಲ್ಲ ಕಳ್ಕೊತಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ನಿಮ್ದಾಗ್ತಿದೆ. ಅಲ್ಲೇ ನಿಮಗೆ ಹೊಸದಾಗಿ ಶುರುವಾಗ್ತಿದೆ ಅನ್ನೋ ಒಂದು ನಿಮ್ಮ ಮೈಂಡಲ್ಲಿ ಬರ್ತಿಲ್ಲ. ಹಿಂದೆ ಏನು ಘಟನೆ ಆಗಿತ್ತು ಆ ವ್ಯಕ್ತಿಯಿಂದ ಅದನ್ನೇ ವರಿ ಮಾಡ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಕಣ್ಮುಂದೆ ಬಂದ್ರು, ಅಲ್ಲಿಂದ ಹೊಸ ಬಿಗಿನಿಂಗ್ ನಿಮಗೆ ಶುರುವಾಗ್ತಿದೆ. ಆ ವ್ಯಕ್ತಿಯಿಂದ ಅಲ್ಲ, ನಿಮ್ಮ ಲೈಫಲ್ಲಿ ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರೋದ್ರಿಂದ ಸಾಕಷ್ಟು ಹ್ಯಾಪಿನೆಸ್ಸು ಇದೆ. ಹಾಗೂ ಅದರಿಂದ ನೀವು ಅಲರ್ಟ್ ಆಗಿ ಇರಬೇಕಾಗಿದೆ ಆ ವ್ಯಕ್ತಿಯಿಂದ.
ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಇದೆ. ನಿಮ್ಮ ತಾಯಿಯ ಆಶೀರ್ವಾದ ಹೆಚ್ಚಾಗಿದೆ. ನಿಮ್ಮ ತಾಯಿ ಮಾತನ್ನ ಹೆಚ್ಚು ಈ ಒಂದು ವೀಕಲ್ಲಿ ಯಾವುದೇ ಒಂದು ಕೆಲಸ ಮಾಡ್ತಿರ್ಲಿ, ಹೊಸ ಕೆಲಸನ ಮಾಡ್ತಿರ್ಲಿ, ಎಸ್ ನಿಮ್ಮ ತಾಯಿಯ ಆಶೀರ್ವಾದ ಹಾಗೂ ಅವರ ಒಂದು ಗೈಡೆನ್ಸ್ ನಿಮಗೆ ಹೆಚ್ಚಾಗಿ ಸಿಗ್ತಿದೆ ಈ ಒಂದು ವೀಕಲ್ಲಿ. ಜೊತೆಗೆ ಒಂದು ಬ್ಯೂಟಿಫುಲ್ ಟೈಮ್ನ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟಾಗೆ ಯಾವ ಪ್ರಾಪರ್ಟಿ ನೀವು ಬೈ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಪ್ರಾಪರ್ಟಿನ ಬೈ ಮಾಡೋಕ್ಕಾಗ್ತಿಲ್ಲ, ಏನು ಅಡೆತಡೆಗಳಾಗ್ತಿದೆ. ಎಸ್, ಗೋವರಹ ಸ್ವಾಮಿಯ ಆಶೀರ್ವಾದದಿಂದ ನಿಮಗೆ ಈ ಒಂದು ವೀಕಲ್ಲಿ ಸ್ವಂತ ಭೂಮಿನ ಖರೀದಿಸೋ ಟೈಮಿಂಗ್ ಬಂದಿದೆ ಅಂಡ್ ಅನುಗ್ರಹ ಕೂಡ ಸಿಕ್ಕಿದೆ. ನೀವೇನು ಪ್ರಾರ್ಥನೆ ಸಲ್ಲಿಸಿದ್ದೀರಾ ಖಂಡಿತ ಗೋವರಹ ಸ್ವಾಮಿ ಅದನ್ನ ಈಡೇರಿಸಿಕೊಡ್ತಿದ್ದಾರೆ. ಯಾರಿಗೂ ಇಲ್ಲಿ ಸ್ವಲ್ಪ ಕಾಲಿಗೆ ಪೆಟ್ಟಾಗೋ ಈ ಒಂದು ವೀಕಲ್ಲಿ ಇದೆ. ಸೊ ನಿಮಗಾಗಿರಬಹುದು, ನಿಮ್ಮ ಶತ್ರುಗಳಿಗಾಗಿರಬಹುದು, ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಅಂಡ್ ಹೊಸ ವೆಹಿಕಲ್ ಕೂಡ ತಗೊಳ್ತಿದ್ದೀರಾ, ಹೊಸ ಚೇಂಜಸ್ ಕೂಡ ಬರ್ತಿದೆ, ಹೊಸ ಬಿಗಿನಿಂಗ್ ಕೂಡ ಆಗ್ತಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಇದ್ರು ಅವರಿಂದ ನಿಮಗೆ ಏನು ಡಿಸ್ಟರ್ಬೆನ್ಸ್ ಆಗಿತ್ತು ಆ ಡಿಸ್ಟರ್ಬೆನ್ಸ್ ಎಲ್ಲವೂ ಈ ಒಂದು ವೀಕಲ್ಲಿ ಹೊರಟೋಗ್ತಿದೆ. ಅದರಿಂದ ನಿಮಗೆ ತುಂಬಾ ಸಂತೋಷ ಕೂಡ ಸಿಗ್ತಿದೆ. ಪ್ರೊಟೆಕ್ಷನ್ ಇದೆ, ಚೇಂಜಸ್ ಇದೆ, ಹೊಸ ಪ್ರೀತಿ ಬರ್ತಿದೆ. ಬಟ್ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಯೋಚನೆ ಇದೆ. ಆ ಯೋಚನೆ ಒಳ್ಳೇದ ಕೆಟ್ಟದ ಅನ್ನೋದಾದ್ರೆ ಖಂಡಿತ ನೀವು ಹಿಂದೆ ಆಗಿರೋ ಘಟನೆನ ಯೋಚನೆ ಮಾಡ್ತಿದ್ದೀರಾ. ಅದರಿಂದ ನೀವು ಹೊರಗಡೆ ಬರ್ತೀರಾ, ಅದರಿಂದ ನೀವು ಹೆಚ್ಚು ಸಫರ್ ಪಡ್ತಿದ್ದೀರಾ. ನಿಮ್ಮ ಪಾರ್ಟ್ನರ್ ಅದರಿಂದ ಯಾವುದೇ ರೀತಿ ಸಫರ್ ಪಡ್ತಿಲ್ಲ, ಅವ್ರು ಎಂಜಾಯ್ ಮಾಡ್ತಿದ್ದಾರೆ ಥರ್ಡ್ ಪಾರ್ಟೀಸ್ ಜೊತೆ. ಸೊ ಆ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರಾ ಇಲ್ವಾ ಅನ್ನೋ ನಿಮ್ಮ ಕ್ವಶನ್ ಆಗಿದ್ರೆ ಖಂಡಿತ ಬರ್ತಾರೆ. ಎಸ್, ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನೋದನ್ನ ನಿಮ್ಮ ಪಾರ್ಟ್ನರ್ ಈಗ ಯೋಚನೆ ಮಾಡ್ತಿದ್ದಾರೆ. ಎಸ್, ಯಾರೇ ಒಂದು ವೀಕಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ನೆಲೆಸಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ಯಾರು ಇಲ್ಲಿ ಟ್ಯಾಟು ಹಾಕಿಸ್ಕೋಬೇಕು ಅಂತ ಡಿಸೈಡ್ ಮಾಡ್ತಿದ್ದೀರಾ, ಈ ಒಂದು ವೀಕಲ್ಲಿ ಟ್ಯಾಟು ಕೂಡ ಹಾಕಿಸ್ಕೋತಿದ್ದೀರಾ. ಜೊತೆಗೆ ಸ್ಟಮಕ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಬೇಕಿದೆ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 1, ಅದರಿಂದ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು. ಎಸ್, ನಿಮ್ಮ ದಾರಿ ದಿಕ್ಕನ್ನ, ನಿಮ್ಮ ಗೋಲ್ ರೀಚ್ ಆಗ್ಲಿಕ್ಕೆ ಕೆಲವು ವ್ಯಕ್ತಿಗಳು ಬಿಡ್ತಾ ಇಲ್ಲ. ಅವ್ರಿಗೆ ಒಂದು ರೀತಿ ಜಲಸ್ ನಿಮ್ಮನ್ನ ನೋಡಿ, ಅವ್ರು ಆ ರೀತಿ ಇಲ್ವಲ್ಲ, ಅವ್ರ ಮಕ್ಕಳು ಆ ರೀತಿ ಇಲ್ವಲ್ಲ, ಅವ್ರ ಕುಟುಂಬ ಆ ರೀತಿ ಇಲ್ವಲ್ಲ ಅನ್ನೋ ಒಂದು ಜಲಸ್ ಆ ಒಂದು ವ್ಯಕ್ತಿಗಳಿಗೆ. ಆ ಡೈರೆಕ್ಷನ್ಸ್ನ ನಿಮಗೆ ತಪ್ಪಿಸ್ಬೇಕು, ನಿಮಗೆ ಹೆಚ್ಚು ಸುಸ್ತಾಗಬೇಕು, ನಿಮಗೆ ಹೆಚ್ಚು ನೆಮ್ಮದಿ ಸಿಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಆ ವ್ಯಕ್ತಿಗಳಿಗಿದೆ. ಆ ಒಂದು ಇಂಟೆನ್ಷನ್ ಏನೇ ಇರಲಿ ಈ ಒಂದು ವೀಕಲ್ಲಿ ಅದೆಲ್ಲವೂ ಕ್ಲೆನ್ಸ್ ಆಗಿ ಹೊಸ ಬಿಗಿನಿಂಗ್ ಶುರುವಾಗ್ತಿದೆ. ಆ್ಯಂಡ್ ಒಂದೊಳ್ಳೆ ಚೇಂಜಸ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಆ ಚೇಂಜಸ್ ಬರ್ತಿದೆ. ಯಾವುದೋ ಒಂದು ಅಲರ್ಟ್ ಕೂಡ ಇದೆ. ಆ ಒಂದು ಮೆಸೇಜ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ರೆ ಅಥವಾ ಏನೋ ಒಂದು ಸೂಚನೆ ನಿಮಗೆ ಭಗವಂತ ಕೊಡ್ತಿದ್ದಾರೆ, ಅದನ್ನ ನೀವು ಗಂಭೀರವಾಗಿ ತಗೊಳ್ತಿಲ್ಲ ಈ ಒಂದು ವೀಕಲ್ಲಿ. ಅದನ್ನ ಗಂಭೀರವಾಗಿ ತಗೋಬೇಕಿದೆ ಈ ಒಂದು ವೀಕಲ್ಲಿ. ಅದರಿಂದ ನಿಮಗೆ ಹೆಚ್ಚು ಯಾವುದು ಸರಿ ತಪ್ಪುಗಳು, ಯಾವುದು ನಿಮಗೆ ತಗೊಳ್ಬೇಕು ನಿರ್ಧಾರ ಅನ್ನೋದು ನಿಮಗೆ ಹೆಚ್ಚು ಗೊತ್ತಾಗ್ತಿದೆ. ಅಲೋನ್ ಫೀಲ್ ಮಾಡ್ತಿದ್ದೀರಾ ಕೆಲವು ವಿಚಾರಗಳಲ್ಲಿ. ಯಾವುದೇ ರೀತಿಯಾದ ಅಲೋನ್ನೆಸ್ ಇಂದ ನಿಮಗೆ ಈ ಒಂದು ವೀಕಲ್ಲಿ ನಿಮಗೆ ಜೊತೆ ಯಾರಿರಲಿ ಭಗವಂತ ನಿಮ್ಮ ಜೊತೆಗಿದ್ದಾರೆ. ಅದ್ರ ಬಗ್ಗೆ ವರಿ ಮಾಡಬೇಡಿ. ಎಸ್, ಹೆಚ್ಚು ನೀವು ಈಗಿನ ಜನ್ಮದ ಬಗ್ಗೆ ಈ ಒಂದು ವೀಕಲ್ಲಿ ನಾನು ಇಂದಿನ ಜನ್ಮದಲ್ಲಿ ಏನಾಗಿದ್ದೆ ನಾನು ಏನ್ ಮಾಡ್ತಿದ್ದೆ ಅನ್ನೋ ಒಂದು ಹೆಚ್ಚು ಆಲೋಚಿಸ್ತಿರಬಹುದು ಈ ಒಂದು ವೀಕ್. ಪೈಲ್ ನಂಬರ್ 1 ಕೆಲವರು ಯಾರಿಗಿದ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಇಂದಿನ ಜನ್ಮದ ಬಗ್ಗೆ ಹೆಚ್ಚು ವರಿ ಮಾಡ್ತಿದ್ದೀರಾ. ಈ ಜನ್ಮದಲ್ಲಿ ನಾನು ಯಾಕೆ ಇಷ್ಟೊಂದು ಸಫರ್ ಪಡ್ತಿದ್ದೀನಿ, ಹಿಂದೆ ಜನ್ಮದಲ್ಲಿ ನಾನು ಏನ್ ಮಾಡಿದ್ದೆ ಅನ್ನೋದು ಹೆಚ್ಚು ನಿಮಗೆ ತಲೆಯಲ್ಲಿ ಓಡ್ತಿದೆ. ಜೊತೆಗೆ ಏನೋ ಒಂದು ಗಟ್ಟಿಯಾದ ನಿರ್ಧಾರಗಳನ್ನ ನೀವು ತಗೊಳ್ತಿದ್ದೀರಾ.
ಆ ನಿರ್ಧಾರಗಳಲ್ಲಿ ಸಾಕಷ್ಟು ಚೇಂಜಸ್, ಹ್ಯಾಪಿನೆಸ್ ನಿಮಗೆ ಸಿಗ್ತಿದೆ. ಜೊತೆಗೆ ನಿಮ್ಮ ಶತ್ರು ಸಂಹಾರ ಖಂಡಿತ ಆಗ್ತಿದೆ. ನಿಮಗೇನು ವಂಚನೆ, ನೋವು, ದ್ರೋಹ ಮಾಡಿದರೆ ಹಸ್ಬೆಂಡ್ ಅಂಡ್ ವೈಫ್ ಎನರ್ಜೀಸ್ ಅಲ್ಲಿ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ನೋವನ್ನು ಉಂಟು ಮಾಡಿದ್ದಾರೆ ಆ ವ್ಯಕ್ತಿಗಳಿಗೆ ಖಂಡಿತ ನೀವು ಎಷ್ಟು ನೋವು ಪಟ್ಟಿದ್ದೀರಾ ಅವರು ಅದಕ್ಕಿಂತ 10% ನೋವನ್ನ ನೋಡ್ತಿದ್ದಾರೆ. ಪಾಯಿಂಟ್ ನಂಬರ್ 1. ಎಸ್, ರಾಮ ಲಕ್ಷ್ಮಣ ಸೀತಾಂಜನೇಯರ ಆಶೀರ್ವಾದ, ಅನುಗ್ರಹ ನಿಮಗೆ ಸಿಗ್ತಿದೆ. ಹಾಗೂ ಹನುಮಾನ್ ಮೂಲ ಸನ್ನಿಧಾನಕ್ಕೆ ಕೂಡ ನೀವು ಈ ಒಂದು ವೀಕಲ್ಲಿ ಟ್ರಾವೆಲ್ ಮಾಡ್ತಿರಬಹುದು. ಅಲ್ಲಿರೋ ಒಂದು ಪುಣ್ಯಕ್ಷೇತ್ರ ಸನ್ನಿಧಾನಕ್ಕೆ ಹೋಗ್ತಿರ್ಬಹುದು, ಪ್ರಾರ್ಥನೆನ ಸಲ್ಲಿಸ್ತಿರ್ಬಹುದು ಆಂಜನೇಯರಿಗೆ. ಸೊ ಸಾಕಷ್ಟು ನಿಮ್ಮ ಲೈಫಲ್ಲಿ ಅಲ್ಲಿಂದ ಹೊಸ ಒಂದು ಬಿಗಿನಿಂಗ್ ಶುರುವಾಗ್ತಿದೆ. ಯಾರು ನಿಮ್ಮನ್ನ ಈ ಒಂದು ವೀಕಲ್ಲಿ ತಡಿಲಿಕ್ಕಾಗೋದಿಲ್ಲ. ನೀವು ಮಾಡ್ತಿರೋ ಕೆಲಸ, ಒಳ್ಳೆ ಕೆಲಸದಲ್ಲಿ ತುಂಬಾನೇ ಚೇಂಜಸ್ ಇದೆ, ತುಂಬಾನೇ ಬ್ರೈಟ್ ಆಗಿ ಕಾಣಿಸ್ತಿದ್ದೀರಾ. ಜೊತೆಗೆ ನೀವು ಮಾಡ್ತಿರೋ ಕೆಲಸನ ಯಾರ ಜೊತೆಗೂ ಶೇರ್ ಮಾಡಬೇಡಿ. ನೀವು ಮಾಡ್ತಿರೋ ಕೆಲಸ ಹೊಸ ಕೆಲಸ ಆಗಿರ್ಲಿ, ಏನ್ ಯೋಚಿಸ್ತಿದ್ದೀನಿ ಅನ್ನೋದನ್ನು ಯಾರ ಜೊತೆ ಶೇರ್ ಮಾಡಬೇಡಿ. ಮೆಡಿಟೇಷನ್ ಮಾಡಿ ಅಂಡ್ ಹೆಚ್ಚು ಶಿವನ ಮಂತ್ರ ಜಪನ ಪಠನೆ ಮಾಡಿ. ಒಂದು ವೀಕಲ್ಲಿ ಹೆಚ್ಚು ನಿಮಗೆ ಫಲ ಸಿದ್ಧಿ ಆಗ್ತಿದೆ. ಪಾಯಿಂಟ್ ನಂಬರ್ 1. ಓಕೆ, ನಿಮ್ಮ ಜಾತಕನ ಈ ಒಂದು ವೀಕಲ್ಲಿ ಪರಿಶೀಲನೆ ಮಾಡಿ. ಎಸ್, ನೀವು ಅನ್ಕೊಂಡಿದ್ದೆಲ್ಲ ಕಾರ್ಯ ಸಿದ್ಧಿ ಆಗ್ತಿದೆ, ಸಕ್ಸಸ್ ಇದೆ. ಬೇರೆ ಚೇಂಜಸ್ಗೋಸ್ಕರ ನೀವು ಬೇರೆ ಒಂದು ದಾರಿನ ನೋಡಬೇಕು ಅಂತ ಅನ್ಕೊಂಡಿದ್ದೀರಾ. ಖಂಡಿತ ದಿ ಸಿಚುವೇಶನ್ ವಿಲ್ ಇಂಪ್ರೂವ್. ನಿಮ್ಮ ಲೈಫಲ್ಲಿ ಏನು ಬರ್ಡನ್ ಇತ್ತು, ಅವರೇ ಹೊತ್ಕೊಂಡಿದ್ರಿ, ಅದು ಕಮ್ಮಿ ಆಗ್ತಿದೆ. ಪಾಯಿಂಟ್ ನಂಬರ್ 1. ನಿಮ್ಮ ಮಕ್ಕಳ ಎಜುಕೇಶನ್ ಆಗಿರಬಹುದು, ಅವರ ಜವಾಬ್ದಾರಿಗಳನ್ನ ನೀವು ಹೆಚ್ಚು ತಲೆ ಕೆಡಿಸ್ಕೋತಿದ್ದೀರಾ. ಎಸ್, ಅವರ ಲೈಫಲ್ಲಿ, ನಿಮ್ಮ ಮಕ್ಕಳ ಲೈಫಲ್ಲಿ ಹೆಚ್ಚು ಸಕ್ಸಸ್ನ ನೀವು ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ನೋಡ್ತಿದ್ದೀರಾ. ಅವರ ಫ್ಯೂಚರ್ ಅಲ್ಲಿ ಹೆಚ್ಚು ಸಕ್ಸಸ್ನ ನೋಡ್ತಿದೆ. ನಿಮ್ಮ ಮಕ್ಕಳ ಲೈಫಲ್ಲಿ ಹೆಚ್ಚು ಸಕ್ಸಸ್ ನಿಮ್ಮ ಮಕ್ಕಳ ಜೀವನದಲ್ಲಿ ಬರ್ತಿದೆ. ಏಂಜಲ್ಸ್ ನಿಮ್ಮ ಜೊತೆ ಸಪೋರ್ಟಿವ್ ಆಗಿದ್ದಾರೆ. ಖಂಡಿತ ಏಂಜಲ್ಸ್ನ ಕೂಡ ನೀವು ಪರೀಕ್ಷೆ ಮಾಡ್ತಿರಬಹುದು. ನಾನು ಪ್ರಾರ್ಥನೆ ಮಾಡಿದ್ದು ಕೇಳಿಸ್ಕೊಂಡಿದ್ದಾರಾ, ಆಗುತ್ತಾ ಅಂತ. ಈ ಒಂದು ವೀಕಲ್ಲಿ ಖಂಡಿತ ನೀವೇನ್ ಏಂಜಲ್ಸ್ಗೆ ಲೆಟರ್ಸ್ನ ಬರ್ದಿದ್ದೀರಾ ಅಥವಾ ಏನ್ ಪ್ರಾರ್ಥನೆನ ಮಾಡಿದ್ದೀರಾ ನಿಮ್ಮ ದೇವರಿಗಾಗಿರ್ಬಹುದು, ಏಂಜಲ್ಸ್ಗಾಗಿರ್ಬಹುದು, ಖಂಡಿತ ಆ ಒಂದು ಪ್ರಾರ್ಥನೆ ಖಂಡಿತ ಈಡೇರ್ತಿದೆ. ನಿಮ್ಮ ಒಂದು ಮುದ್ದ ಮನಸ್ಸಿಗೆ ಯಾರು ನೋವು ಮಾಡಿದರೆ ಖಂಡಿತ ಆ ವ್ಯಕ್ತಿಗಳಿಗೆ ಈ ಒಂದು ವೀಕಲ್ಲಿ ಪನಿಷ್ಮೆಂಟ್ ಆಗೇ ಆಗುತ್ತೆ. ಐ ಆಮ್ ಸೋ ಹ್ಯಾಪಿ ಟು ರೀಡ್ ದಿಸ್ ರೀಡಿಂಗ್ ಟುಡೇ ಅಂಡ್ ತುಂಬ ಖುಷಿ ಆಗ್ತಿದೆ ನನಗೆ ಈ ಒಂದು ರೀಡಿಂಗ್ ಮಾಡಿದ್ದು. ಪಾಯಿಂಟ್ ನಂಬರ್ 1, ಒಂದು ಪಾಸಿಟಿವ್ ಎನರ್ಜೀಸ್ ತಾಯಿ ಚಾಮುಂಡೇಶ್ವರಿ ಅಮ್ಮನಿಂದ ಹೆಚ್ಚು ಸಿಗ್ತಿದೆ ಇಲ್ಲಿ. ಎಸ್, ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಇದೆ. ಹೊಸದು ನಿಮ್ಮ ಲೈಫಲ್ಲಿ ಬರಲಿ, ಹಳೆದೆಲ್ಲವೂ ನಿಮ್ಮ ಲೈಫಿಂದ ಹೊರಟೋಗ್ಲಿ, ಹೊಸದು ನಿಮ್ಮ ಲೈಫಲ್ಲಿ ಚೇಂಜಸ್ ಬರಲಿ, ಸಕ್ಸಸ್ ಬರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಪಾಯಿಂಟ್ ನಂಬರ್ 2, ಯಾರಿ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಎಸ್, 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಒಂದು ರೀಡಿಂಗ್ನ ನೋಡಿ. ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, 1 ನಿಮಿಷ ಮೆಡಿಟೇಟ್ ಮಾಡೋಣ. ಎಸ್, ಪಾಯಿಂಟ್ ನಂಬರ್ 2, ಈ ವಾರದ ರೀಡಿಂಗ್ ನಿಮಗಾಗಿ ಮೊದಲನೇದಾಗಿ ಬೆಲ್ಲಿನ ಮೆಸೇಜ್ ಕೊಡುತ್ತೆ. ಪಾಯಿಂಟ್ ನಂಬರ್ 2ಗೆ ನೋಡೋಣ.
ಎಸ್, ಫೈಲ್ ನಂಬರ್ 2, ಏನೋ ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ದೀರಾ ಈ ಒಂದು ರೀಡಿಂಗ್ ನ ನೋಡ್ತಾ. ಜೊತೆಗೆ ಈ ಒಂದು ವೀಕಲ್ಲೂ ಕೂಡ ಹೆಚ್ಚು ವರಿ ಮಾಡ್ತಿದ್ದೀರಾ, ಯೋಚನೆ ಮಾಡ್ತಿದ್ದೀರಾ. ಆ ಕೆಲಸದಿಂದ ಆ ಒಂದು ಒತ್ತಡದಿಂದ ನಾನು ಹೇಗೀಚೆ ಬರಲಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಯೋಚನೆ ಮಾಡ್ತಿದ್ದೀರಾ, ಅದರಿಂದ ಈಚೆ ಬರ್ತಿದ್ದೀರಾ. ಅಂಡ್ ಅಲ್ಲಿ ಕಾಟೇರಮ್ಮನ ಅನುಗ್ರಹ ಆಶೀರ್ವಾದ ಫೈಲ್ ನಂಬರ್ 2ಗೆ ಹೆಚ್ಚಾಗಿದೆ. ಏನು ಅರಿಕೆನ ಮಾಡಿದ್ದೀರಾ, ಆ ತಾಯಿ ಇಲ್ಲಿ ಹೆಚ್ಚು ಕೂಗಿ ಹೇಳೋ ತರ ಈ ಒಂದು ವೀಕಲ್ಲಿ ನೀವು ಅನ್ಕೊಂಡಿದ್ದನ್ನ ಸಿದ್ಧಿಪಡಿಸ್ಕೊಡ್ತಿದ್ದಾರೆ ತಾಯಿ ಕಾಟೇರಮ್ಮ. ಎಸ್, ಅಮ್ಮನ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ. ಎಸ್, ಫೈಲ್ ನಂಬರ್ 2 ಈ ಒಂದು ವೀಕಲ್ಲಿ ಸಾಕಷ್ಟು ಹೊಸ ದಾರಿ ನಿಮಗೆ ಸಿಗ್ತದೆ, ಹಾಗೂ ಹೊಸ ಒಂದು ಆಲೋಚನೆ, ಹೊಸ ಒಂದು ಉದ್ಯೋಗ, ಹೊಸದೇನು ನಿಮ್ಮ ಲೈಫಲ್ಲಿ ಬರಬೇಕಾಗಿದೆ. ಅದು ಏನು ಬ್ಲಾಕ್ ಆಗಿತ್ತು ಅದೇ ಒಂದು ವೀಕಲ್ಲಿ ಬರ್ತಿದೆ ಫೈಲ್ ನಂಬರ್ 2ಗೆ. ಎಸ್, ಡಿಗ್ನಿಟಿ. ಎಸ್, ನಿಮ್ಮನ್ನ ಯೂನಿವರ್ಸ್ ಕೈ ಹಿಡಿದು ಕಾಪಾಡ್ತಿದ್ದಾರೆ ಅಂಡ್ ಪ್ರೊಟೆಕ್ಷನ್ ಸಿಗ್ತಿದೆ. ಅಂಡ್ ತುಂಬಾ ಕನಸುಗಳನ್ನ ಕಾಣ್ತಿದ್ದೀರಾ. ಆ ಕನಸುಗಳನ್ನ ಕಾಣ್ತಿದ್ದೀರಾ, ಅದನ್ನ ನನಸು ಮಾಡ್ಕೊಳ್ಳಕ್ಕೆ ಆಗ್ತಿಲ್ಲ, ಏನ್ ಮಾಡ್ಲಿಕ್ಕೂ ದಾರಿ ಸಿಗ್ತಿಲ್ಲ ಅಂತ ನೀವು ತುಂಬಾ ವರಿ ಮಾಡ್ತಿದ್ದೀರಾ. ನಿಮ್ಮ ಪ್ರೀತಿಯ ವಿಚಾರದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಕೆಲಸದಲ್ಲಿ ಯಾವ ಒಂದು ವಿಚಾರ ನಿಮ್ಮ ಮೈಂಡಲ್ಲಿ ತುಂಬಾ ಟೆನ್ಷನ್ ಕೊಡ್ತಿದೆ, ಅದಕ್ಕೆ ಒಂದು ಪರಿಹಾರ ಕೂಡ ಈ ಒಂದು ವೀಕಲ್ಲಿ ಸಿಗ್ತಿದೆ. ಜೊತೆಗೆ ಹೆಚ್ಚು ಈ ಒಂದು ವೀಕಲ್ಲಿ ಹೈಸ್, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು ಫೈಲ್ ನಂಬರ್ 2. ಸೊ ಯಾರಿಲ್ಲಿ ಹಿರಿಯರಿದ್ದೀರಾ, ನಿಮಗೆ ಈ ಒಂದು ವೀಕಲ್ಲಿ ಸ್ವಲ್ಪ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ಆಗಬಹುದು. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಂಡ್ ವೈದ್ಯರನ್ನ ಭೇಟಿಯಾಗಿ. ಅಂಡ್ ವಿದ್ಯಾ ಚೌಡೇಶ್ವರಿ ಅಮ್ಮನ ಅನುಗ್ರಹ ಆಶೀರ್ವಾದ ಕೂಡ ಇಲ್ಲಿ ಎನರ್ಜೀಸ್ ಬರ್ತಿದೆ. ತುಂಬಾ ನಂಗೆ ಮಾತಾಡೋಕ್ಕೆ ಬಾಯಿ ದೋಚ್ತಾ ಇಲ್ಲ. ವಿದ್ಯಾ ಚೌಡೇಶ್ವರಿ ಅಮ್ಮನ ಅನುಗ್ರಹ ಆಶೀರ್ವಾದ ಇದೆ. ಅಲ್ಲಿ ಏನ್ ಅರಕೆ ಸಂಕಲ್ಪ ಮಾಡಿದೀರಾ ಅದು ಕೂಡ ಈ ಒಂದು ವೀಕಲ್ಲಿ ನೆರವೇರ್ತಿದೆ. ಎಸ್, ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಫಿಕ್ಸ್ ಆಗ್ತಿದೆ. ನಿಮ್ಮ ಸೋಲ್ಮೇಟ್ ನ ಭೇಟಿ ಆಗ್ತಿದ್ದೀರಾ. ಎಸ್, ಶನಿವಾರ ಈ ಒಂದು ವೀಕಲ್ಲಿ ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆನ ಕೊಟ್ಟಿ ಬನ್ನಿ. ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಯಾವ ಕೆಲಸ ಅಡೆತಡೆ ಆಗ್ತಿದೆ, ಆ ಅಡೆತಡೆ ಆಗ್ತಿರೋ ಕೆಲಸ ಕೂಡ ನಿವಾರಣೆ ಆಗ್ತಿದೆ. ನಿಮ್ಮ ಒಂದು ಜಾತಕ ಪರಿಶೀಲನೆ ಮಾಡಿ. ಎಸ್, ಆ ಶನೇಶ್ವರ ಸ್ವಾಮಿ ತಂದೆ ಏನೋ ಒಂದು ಸೂಚನೆನ ನಿಮ್ಗೆ ತೋರಿಸ್ತಿರಬಹುದು. ಆ ಸೂಚನೆನ ತಿರಸ್ಕಾರ ಮಾಡಬೇಡಿ, ಅದನ್ನ ತೆಗೆದಾಕ್ಬೇಡಿ, ಅದನ್ನ ನೀವು ಅನುಸರಿಸಿ ಹೋಗಿ. ಎಸ್, ಹಾಗೂ ಏನೋ ಒಂದು ಹೊಸ ಹಿಂದೆ ಆಗಿರೋ ಒಂದು ಕೆಲಸ ಸ್ಟ್ರಕ್ ಆಗಿರೋದು ನಿಮ್ಮ ಕೈ ಯಾಕೋ ಕಟ್ ಆಗ್ತಂಗೆ ಆಗ್ತಿದೆ. ಯಾವುದನ್ನು ನಿಮಗೆ ಮಾಡಲಿಕ್ಕೆ ದಾರಿ ತೋರಿಸ್ತಾ ಇರಬಹುದು. ಏನೋ ಒಂದು ಕೆಲಸ ಮಾಡಕ್ ಹೋಗ್ತಿದ್ದೀರಾ, ಅಲ್ಲೇನೋ ಒಂದು ಎಡವಟ್ಟಾಗ್ತಿತ್ತು ಈ ಹಿಂದೆ. ಆ ಅಡೆತಡೆ, ಆ ಎಡವಟ್ಟಿಂದ ಈ ಒಂದು ವೀಕಲ್ಲಿ ಹೊಸ ಚೇಂಜಸ್ ನಿಮ್ಗೆ ಸಿಗ್ತಿದೆ. ಏನ್ ಎಡವಟ್ಟಾಗಿತ್ತು ಅದು ನಿಮ್ಗೆ ಈ ಒಂದು ವೀಕಲ್ಲಿ ಪರಿಹಾರ ಕೂಡ ಸಿಗ್ತಿದೆ. ಜೊತೆಗೆ ನಿಮ್ಮ ಶತ್ರುಗಳ ವಿರುದ್ಧ ಹೋರಾಡ್ತಿದ್ದೀರಾ, ಗೆಲ್ತಿದ್ದೀರಾ. ಹಾಗೂ ಹೆಚ್ಚು ತಾಯಿಯ ಒಂದು ಆಶೀರ್ವಾದ ನಿಮ್ಗೆ ಸಿಗ್ತಿದೆ. ಹೆಚ್ಚು ನಿಮ್ಮ ಕನಸಿನಲ್ಲಿ ತಾಯಿ ಸೂಚನೆಗಳನ್ನ ತೋರಿಸ್ತಿದ್ದಾರೆ. ಆ ಸೂಚನೆಗಳನ್ನ ಯಾರೊಟ್ಟಿಗೂ ಶೇರ್ ಮಾಡಬೇಡಿ. ನಿಮಗ್ ಸಿಗ್ತಾ ಇರೋ ಅವಕಾಶ, ಅದೃಷ್ಟ, ಅದನ್ನ ಎಲ್ಲೋ ನಿಮ್ಮ ಒಂದು ಸರೌಂಡಿಂಗ್ ಇರೋ ವ್ಯಕ್ತಿಗಳು ದೂರ ತಳ್ಳಬಹುದು. ಎಸ್, ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಅಂಡ್ ಯಾವುದೋ ಕೆಟ್ಟದ ದಾಟನ, ಯಾರೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಹಾಕಿರೋ ದಾಟನ ನೀವು ದಾಟಿರಬಹುದು, ಅಥವಾ ನಿಮಗೆ ಮಾಡಿ ನಿಮ್ಮ ನೇತ್ರನೇ ಹಾಕಿರೋ ದಾಟನ ನೀವು ದಾಟಿರಬಹುದು, ಅಥವಾ ನಿಮಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗ್ಲಿ ತಗಿಲಿ ಅನ್ನೋ ಒಂದು ಯಾರು ನಿಮಗೆ ನೆಗೆಟಿವಿಟಿ ಮಾಡಿದರೆ ಅದು ಕೂಡ ನಿಮಗೆ ಒಂದು ವೀಕಲ್ಲಿ ಕ್ಲೆನ್ಸ್ ಆಗ್ತಿದೆ. ಭಯ, ಆತಂಕ ಪಡಬೇಡಿ. ಆರೋಗ್ಯ ಸರಿಗಿಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ, ಎಲ್ಲ ಬರ್ತಿದೆ ಅಂತ ಹೇಳ್ತಿದ್ದೀರಾ. ಬಟ್ ಯಾವುದು ಬರ್ತಿಲ್ಲ, ಯಾವುದು ಆಗ್ತಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ. ಖಂಡಿತ ಅದಾಗ್ಲಿಕ್ಕೆ ಈ ಒಂದು ವೀಕಲ್ಲಿ ಖಂಡಿತ ನಿಮಗೆ ದಾರಿ ಸಿಗ್ತಿದೆ.
ಜೊತೆಗೆ ನೀರು ಹರಿಯೋ ಸ್ಥಳದಲ್ಲಿ ಏನು ಒಂದು ನೆಗೆಟಿವಿಟೀಸ್ನ ನಿಮಗೆ ಮಾಡಿರಬಹುದು, ಅದನ್ನ ತಾಯಿ ಗಂಗಾ ಮಾತೆ ತೊಳೆದು ಹಾಕ್ತಿದ್ದಾರೆ ಈ ಒಂದು ವೀಕಲ್ಲಿ. ಇಷ್ಟು ಕೆಟ್ಟದಾಗಿ ನೆಗೆಟಿವಿಟೀಸ್ನ ಮಾಡೋರ್ಗೆ ಆ ತಾಯಿ ಇನ್ನೂ ಅವರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂತ ನೀವು ಅನ್ಕೊಂತಿದ್ದೀರಾ. ಖಂಡಿತ ಈ ರೀತಿ ಕೆಟ್ಟದಾಗಿ ಮಾಡಿರೋರಿಗೆ ಖಂಡಿತ ತಾಯಿ ಶಿಕ್ಷೆ ಕೊಡ್ತಾರೆ. ಅದಕ್ಕಾಗಿ ಕಾಯ್ಬೇಕಾಗಿದೆ, ಅದಕ್ಕಾಗಿ ಸಮಯ ಬೇಕಾಗಿದೆ. ತಾಯಿ ಎಲ್ಲಾನು ಪರೀಕ್ಷೆ ಮಾಡಿ ಯೋಚಿಸಿ ಅವರಿಗೆ ಆ ಒಂದು ಶಿಕ್ಷೆನ ಕೊಡ್ಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಟೈಮ್ ಬೇಕಾಗಿದೆ. ನಿಮ್ಮ ಮನಸ್ಸಲ್ಲಿರೋ ನೋವನ್ನ ತಾಯಿ ಹತ್ರ ಒಪ್ಸಿದ್ದೀರಾ. ಖಂಡಿತ ನಿಮ್ಮ ಆಸೆ ಬೇಡಿಕೆನ ತಾಯಿ ಈಡೇರಿಸದೆ ಬಿಡೋದಿಲ್ಲ, ಖಂಡಿತ ಈಡೇರಿಸ್ತಿದ್ದಾರೆ, ಕೈ ಹಿಡಿದು ಕಾಪಾಡ್ತಿದ್ದಾರೆ. ಹಾಗೂ ಗಂಟೆ ಗಣಪತಿಯ ಅನುಗ್ರಹ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಅಂಡ್ ಏನೋ ಒಂದು ಸೂಚನೆ, ಏನೋ ಒಂದು ಸಂತೋಷ, ಏನೋ ಒಂದು ಸಂಭ್ರಮ ಈ ಒಂದು ವೀಕ್ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 2 ಒಂದು ಖುಷಿ ಸುದ್ದಿನೂ ಕೂಡ ನೀವು ಕೇಳ್ತಿದ್ದೀರಾ. ಆ ಸುದ್ದಿಯಿಂದ ನಿಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷ ಆಗ್ತಿದೆ. ಹಾಗೂ ನಿಮ್ಮ ಮಕ್ಕಳ ಮ್ಯಾರೇಜ್ ಆಗಿರಬಹುದು, ನಿಮ್ಮ ಮಕ್ಕಳ ಎಜುಕೇಶನ್ಸ್ ಏನಾಗಿರಬಹುದು, ಅದೇನು ವಿಘ್ನಗಳಿತ್ತು ಎಲ್ಲವೂ ಅದು ಕೂಡ ಕ್ಲೆನ್ಸ್ ಆಗ್ತಿದೆ. ಓಕೆ, ಪೈಲ್ ನಂಬರ್ 2 ಒಂದ್ ರೀತಿ ಯಾವುದು ಬೇಡ ನಿಮ್ಮ ಲೈಫಲ್ಲಿ ಅದನ್ನ ನೀವೇ ತೆಗೆದಾಕ್ತಿದ್ದೀರಾ. ಈ ಹಿಂದೆ ಅದನ್ನ ನೀವು ತುಂಬಾ ತಲೆ ಕೆಡಿಸ್ಕೊಂಡು ಆರೋಗ್ಯ ಸಮಸ್ಯೆ ಮಾಡ್ಕೊಂಡಿದ್ರಿ. ಬಟ್ ಈ ಒಂದು ವೀಕಲ್ಲಿ ಯಾವುದು ಬೇಡ ಅದನ್ನ ನೀವು ಖಂಡಿತ ತೆಗೆದಾಕ್ತಿದ್ದೀರಾ. ಅಂಡ್ ಹೆಚ್ಚು ಆಲೋಚನೆ ಮಾಡ್ತಿಲ್ಲ, ಯಾವ್ದು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಮಾತ್ರ ಆಲೋಚಿಸ್ತಿದ್ದೀರಾ. ಎಸ್, ನಿಮ್ಮ ಇಂಪಾರ್ಟೆಂಟ್ ವಸ್ತುಗಳ ಬಗ್ಗೆ, ನಿಮ್ಮ ಒಂದು ಜ್ಯುವೆಲರೀಸ್ ಆಗಿರಬಹುದು, ನಿಮ್ಮ ಒಂದು ಇಂಪಾರ್ಟೆಂಟ್ ವಸ್ತುಗಳಾಗಿರಬಹುದು, ಅಥವಾ ನಿಮ್ಮ ವೆಹಿಕಲ್ ಕೀ ಆಗಿರಬಹುದು, ಯಾರಿಗೆ ನೀವು ಅದನ್ನ ಕೊಡ್ತಿದ್ದೀರಾ ಅದನ್ನ ಕ್ಲೆನ್ಸ್ ಮಾಡ್ಕೊಳ್ಳಿ. ಅದರಿಂದ ಅವ್ರಿಗೆ ಏನ್ ನೆಗೆಟಿವಿಟೀಸ್ ಇತ್ತು, ಅವ್ರಿಗೆ ಏನಿತ್ತು ಅದನ್ನ ನೀವು ಅದೇ ರೀತಿಯಾದ ಚಲನೆ ಮಾಡೋದಾಗಿರಬಹುದು, ಅಥವಾ ಅದ್ ನೀವು ಧರಿಸೋದ್ರಿಂದ ಸ್ವಲ್ಪ ನಿಮ್ಗೆ ಒಂದು ಎಫೆಕ್ಟ್ ಹೊಡಿಬಹುದು. ಇದನ್ನ ನೀವು ಎಚ್ಚರಿಕೆಯಿಂದ ಈ ಒಂದು ವೀಕಲ್ಲಿ ಇರಬೇಕಿದೆ. ಪೈಲ್ ನಂಬರ್ 2 ನಿಮ್ಮ ವಸ್ತುನ ಬೇಕಾಗಿ ತಗೊಳ್ಬಹುದು. ನಿಮ್ಮ ಹತ್ರ ಇರೋ ಒಂದು ನಿಮ್ಮ ಹತ್ರ ಇರೋ ಒಂದು ಶಕ್ತಿ. ಓಕೆ, ಸಾರಿ, ಒಂದ್ ರೀತಿ ಇದನ್ನ ಮೆಸೇಜ್ನ ಒಂದು ಕಟ್ಟಾಕೋ ರೀತಿಯಾಗಿ ಅನಿಸ್ತಿದೆ. ಎಸ್, ನಾನು ಅಂದ್ರೂ ತಿಳಿಸ್ತೀನಿ. ನಿಮಗೇನು ನಿಮ್ಮ ವಸ್ತುವಿಂದ ನಿಮಗೆ ಏನು ನೆಗೆಟಿವಿಟೀಸ್ನ ಮಾಡಬೇಕು ಅಂತ ಪ್ರಯತ್ನಿಸ್ತಿರಬಹುದು ಈ ಒಂದು ವೀಕಲ್ಲಿ. ಆ ಒಂದು ವಸ್ತುನ ನೀವು ಅವ್ರಿಗೆ ಕೊಡೋದ್ರಿಂದ ಏನು ಅವ್ರಿಗಿನ್ನೂ ಬೇಗ ಹೆಲ್ಪ್ ಆಗ್ತಿದೆ. ಅದಕ್ಕಾಗಿ ನಿಮ್ಮ ವಸ್ತುಗಳ ಬಗ್ಗೆ, ನಿಮ್ಮ ಒಂದು ಇಂಪಾರ್ಟೆಂಟ್ ವಸ್ತುಗಳ ಬಗ್ಗೆ ಗಮನ ಕೊಡಿ. ಎಸ್, ಹೊಸ ಪ್ರೀತಿ ಬರ್ತಿದೆ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಹೆಚ್ಚು ಅರ್ಥ ಮಾಡ್ಕೋತಿಲ್ಲ, ಟೈಮ್ ಕೊಡ್ತಿಲ್ಲ. ಇಷ್ಟು ದಿವಸಗಳ ನಂತರ ಮತ್ತೆ ಭೇಟಿ ಆಗಬೇಕು, ಬಟ್ ನನಗೆ ಆ ಪರ್ಸನ್ ವಾಪಸ್ ಬರ್ತಾರ ಅಂತ ನಿಮ್ಮ ಕ್ವಶನ್ ಆಗಿದ್ರೆ ಯೂನಿಕಾರ್ನ್ಸ್ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಏಂಜಲ್ಸ್ ನಂಬರ್ಸ್ನ ಹೆಚ್ಚು ನೋಡ್ತಿದ್ದೀರಾ ಆ್ಯಂಡ್ ನಿಮ್ಮನ್ನ ಏಂಜಲ್ಸ್ ಫಾಲೋ ಮಾಡ್ತಿದ್ದಾರೆ. ಆ್ಯಂಡ್ ನೀವೇನು ಕೆಲಸನ ಮಾಡ್ತಿದ್ದೀರಾ ಅದರಲ್ಲಿ ಹೆಚ್ಚು ನೀವು ಭಗವಂತನ ನಂಬಿ ಆ ಕೆಲಸನ ಮಾಡ್ತಿದ್ದೀರಾ. ಖಂಡಿತ ನಿಮಗೆ ಜಯ ಸಿಗ್ತಿದೆ, ನಿಮ್ಮ ಪ್ರೀತಿಯಲ್ಲಿ ಜಯ ಸಿಗ್ತಿದೆ. ಹಾಗೂ ಏನು ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ನಿಂತೋಗಿತ್ತು, ಮನೆ ಕಟ್ಟೋದು ನಿಂತೋಗಿತ್ತು, ಆ ಒಂದು ಕೆಲಸ ಕೂಡ ಕಂಪ್ಲೀಟ್ ಆಗಿ ಒಂದು ವೀಕಲ್ಲಿ ಆಗ್ತಿದೆ. ಆ್ಯಂಡ್ ತುಂಬ ಏನೋ ಒಂದು ಡಿಸಿಷನ್ಸ್ನ ನೀವು ತಗೊಳ್ತಿದ್ದೀರಾ. ಆ ಒಂದು ಡಿಸಿಷನ್ಸ್ ಹಿಂದೆ ಭಗವಂತನ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ಗಣಪತಿ ಪೂಜೆ ಕೂಡ ನಿಮ್ಮ ಮನೆಯಲ್ಲಿ ವಿಘ್ನ ವಿನಾಯಕನ ಒಂದು ಪೂಜೆನೂ ಕೂಡ ಮಾಡಿಸ್ತಿರಬಹುದು, ನಿಮ್ಮ ಮನೆಯನ್ನ ಕ್ಲೆನ್ಸ್ ಮಾಡಿಸ್ತಿರಬಹುದು ಈ ಒಂದು ವೀಕಲ್ಲಿ. ಅದರಿಂದ ಸಾಕಷ್ಟು ಬದಲಾವಣೆ ಇದೆ. ಹಾಗೂ ನೀವು ತೆಗೆದಿಟ್ಟಿರೋ ವಸ್ತು, ನೀವು ಹಾಕೊಂಡಿರೋ ಜ್ಯುವೆಲರೀಸ್ ಆಗಿರಬಹುದು, ಅಥವಾ ಸಮಥಿಂಗ್ ನೀವು ದಿನನಿತ್ಯ ಬಳಸುವಂತಹ ಜ್ಯುವೆಲರೀಸ್ ಏನಾದರೂ ಸಮಥಿಂಗ್ ಬಳೆ, ಕಾಲ್ ಚೈನು, ಎನಿಥಿಂಗ್, ಅದನ್ನ ಕೆಲವರು ಅದನ್ನ ನಿಮ್ಮಿಂದ ಈ ಒಂದು ವೀಕಲ್ಲಿ ಈಸ್ಕೊಳ್ಳೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಅದು ಹೆಚ್ಚಾಗಿ ಇಲ್ಲಿ ಮೆಸೇಜ್ ಸಿಗ್ತಿದೆ. ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ್ಯಂಡ್ ಈ ಹಿಂದೆ ಏನು ವಸ್ತುಗಳು ನಿಮ್ಮ ಕೈ ಜಾರಿ ಕೆಳಗಡೆ ಬಿದ್ದಿತ್ತು, ಅಥವಾ ನಿಮ್ಮ ಬ್ಯಾಂಗಲ್ಸ್, ಎನಿಥಿಂಗ್, ನಿಮ್ಮ ಜ್ಯುವೆಲರೀಸ್, ಆ ವಸ್ತುಗಳನ್ನ ಹೆಚ್ಚು ನೀವು
ತಲೆ ಕೆಡಿಸ್ಕೊಂಡಿದ್ದೀರಾ, ಏನಾದರೂ ಮುಂದೆ ಅಪಾಯ ಆಗುತ್ತೆ, ಏನಾದರೂ ಭಯ, ಏನಾದರೂ ನನಗೆ ಏನಾಗುತ್ತೆ ನನ್ನ ಲೈಫಲ್ಲಿ, ನನ್ನ ದಾಂಪತ್ಯ ಜೀವನದಲ್ಲಿ ಏನಾಗುತ್ತೆ, ನನ್ನ ಮಕ್ಕಳಿಗೆ ಏನಾಗುತ್ತೆ, ಏನೇನೋ ಒಂದು ಆಲೋಚನೆ ನೀವು ಮಾಡ್ತಿದ್ರಿ. ಎಸ್, ಅದೆಲ್ಲವೂ ಕ್ಲೆನ್ಸ್ ಆಗ್ತಿದೆ. ಯಾವುದೇ ನೆಗೆಟಿವಿಟಿ ಆಲೋಚನೆ ನಿಮ್ಮ ಮೈಂಡಲ್ಲಿ ಬೇಡ. ಎಸ್, ಅದನ್ನು ಕ್ಲೆನ್ಸ್ ಮಾಡಿ. ಕೈ ಜಾರಿ ಬಿದ್ದಿದ್ದು ಬೇಕಾಗಿ ಬೀಳಿಸಿದ್ದಲ್ಲ, ಕೈ ಜಾರಿ ಬಿದ್ದಿರೋ ವಸ್ತುಗಳು. ಎಸ್, ಇಟ್ಸ್ ಓಕೆ. ಅದ್ರ ಬಗ್ಗೆ ನೀವು ಜಾಸ್ತಿ ವರಿ ಮಾಡಬೇಡಿ. ಆ್ಯಂಡ್ ಭಗವಂತನ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗ್ತಿದೆ. ಎಸ್, ಹಾಗೂ ಯಾರ ವ್ಯಕ್ತಿನ ನೀವು ನಿಮ್ಮ ಲೈಫಲ್ಲಿ ಕಳ್ಕೊಂಡಿದ್ದೀರಾ ಆ ವ್ಯಕ್ತಿಯ ಬಗ್ಗೆ ಹೆಚ್ಚು ವರಿ ಮಾಡ್ತಿದ್ದೀರಾ. ಅವ್ರಿಗೆ ಒಂದು ನಿಮ್ಮಿಂದ ಲೈಫ್ ಲಾಂಗ್ ದೂರ ಇರಬಹುದು, ಅಥವಾ ಅವ್ರಿಗೆ ಭೂಮಿಯಿಂದ ತ್ಯಜಿಸಿ ಹೋಗಿರಬಹುದು. ಆ ವ್ಯಕ್ತಿಗಳ ಬಗ್ಗೆ ಹೆಚ್ಚು ವರಿ ಮಾಡೋದ್ರಿಂದ ಆ ವ್ಯಕ್ತಿ ವಾಪಸ್ ಬರೋದಿಲ್ಲ ನಿಮ್ಮ ಲೈಫಿಗೆ. ಮುಂದೆ ಆಗಬೇಕಾಗಿರೋ ಹೊಸ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡಿ. ಕೆಲವರಿಗೆ ಇಲ್ಲಿ ತುಂಬಾನೇ ಆ ಒಂದು ವ್ಯಕ್ತಿನ ಸಫರ್ ಪಡ್ತಿದ್ದೀರಾ, ಆ ವ್ಯಕ್ತಿಯ ಒಂದು ನೋವಲ್ಲಿ. ಎಸ್, ತಪ್ಪು ಮಾಡಿದವನಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗೇ ಆಗುತ್ತೆ. ಎಲ್ಲೇ ತಪ್ಪಿಸ್ಕೊಂಡಿದ್ರು, ಯಾವ ಒಂದು ಗುಹೆಯಲ್ಲೇ ತಪ್ಪಿಸ್ಕೊಂಡಿದ್ರು ಅವನಿಗೆ ಶಿಕ್ಷೆ ಆಗುತ್ತೆ. ನೀವು ವರಿ ಮಾಡಬೇಡಿ. ಆ್ಯಂಡ್ ನಿಮ್ಮಿಂದ ಯಾರು ನಿಮ್ಮ ಲೈಫಿಂದ ಯಾರನ್ನ ಕಿತ್ಕೊಂಡಿದ್ದಾರೆ, ನಿಮ್ಮ ಲೈಫಿಂದ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮ ಲೈಫಿಂದ ಆ ಪರ್ಸನ್ ಈ ಒಂದು ಭೂಮಿಯಿಂದ ಕಳಿಸಿದ್ದಾರೆ, ಆ ವ್ಯಕ್ತಿಗಳಿಗೆ ಖಂಡಿತ ಭಗವಂತ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಎಸ್, ತಾಳ್ಮೆಯಿಂದ ಕಾಯಬೇಕಿದೆ. ಪಾಯಿಂಟ್ ನಂಬರ್ 2, ಯಾವ ಕೆಲಸನ ಮಾಡ್ತಿದ್ದೀರಾ ಖಂಡಿತ ನಿಮಗೆ ಪ್ರಗತಿ ಸಿಗ್ತಿದೆ. ಟವರ್ ಕಾರ್ಡ್ ಬಂದಿದೆ. ಏನೋ ಒಂದು ಸತ್ಯ ತಿಳಿತಿದೆ. ಜೊತೆಗೆ ನೀವೇನು ಸತ್ಯನ ಹೇಳಬೇಕು ಅದನ್ನು ನೀವು ವಿಸ್ತರಣೆ ಮಾಡ್ತಿದ್ದೀರಾ. ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಬರ್ತಿದೆ. ಜೊತೆಗೆ ಮನಸ್ಸಲ್ಲಿ ಸಂತೋಷ, ಹ್ಯಾಪಿನೆಸ್ ಇದೆ. ಮತ್ತು ಎಲ್ಲೋ ಒಂದು ರೀತಿ ಮನಸ್ಸಲ್ಲಿ ನಾನೇನಾದರೂ ಹೆಚ್ಚು ಖರ್ಚು ಮಾಡ್ತಿದ್ದೀನಾ, ನಾನೇನಾದರೂ ಹೆಚ್ಚು ಏನು ಉಳಿತಾಯ ಮಾಡಬೇಕಾಗಿತ್ತು ಅದ್ರ ಬಗ್ಗೆ ನೀವು ತುಂಬ ಹೆಚ್ಚು ವರಿ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಆ್ಯಂಡ್ ಮನೆ ಡೆಕೋರೇಷನ್ಸ್ ಐಟಮ್ಸ್ನ ಹೆಚ್ಚು ಪರ್ಚೇಸ್ ಮಾಡ್ತಿದ್ದೀರಾ. ಜೊತೆಗೆ ಈ ಒಂದು ವೀಕಲ್ಲಿ ತುಂಬಾ ಸಂಭ್ರಮದಿಂದ ಹ್ಯಾಪಿಯಿಂದ ಇದ್ದೀರಾ. ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡ್ತಿದೆ ಈ ಒಂದು ವೀಕ್. ಸಿಕ್ಕಿರೋ ಅವಕಾಶನ ಕೈಗೆತ್ಕೊಳ್ಳದೆ ಯಾವುದೋ ಒಂದು ಯೋಚನೆಯಲ್ಲಿ ಮುಳುಗಿದ್ದೀರಾ. ಪಾಯಿಂಟ್ ನಂಬರ್ 2, ಆ ಒಂದು ಅವಕಾಶ ಸಿಕ್ಕಿದೆ, ಖಂಡಿತ ಅದನ್ನು ಉಪಯೋಗಿಸ್ಕೊಳ್ಳಿ. ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಪ್ರಮೋಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಬಹುದು. ಖಂಡಿತ ಪ್ರಮೋಷನ್ ಆಗ್ತಿದೆ. ಗೌರ್ಮೆಂಟ್ ಜಾಬಲ್ಲಿ ಇರಬಹುದು, ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋರು ಇರಬಹುದು. ಎಸ್, ಯಾರಿಲ್ಲಿ ಆರ್ಮಿ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗ್ತಿದೆ. ಆ್ಯಂಡ್ ಇಲ್ಲಿ ನಿಮಗೆ ಮಿಸ್ಟೇಕ್ಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಆ್ಯಂಡ್ ಹಿಡ್ದಿರೋ ಛಲ ಹಠನ ಖಂಡಿತ ಬಿಡೋದಿಲ್ಲ, ಅದನ್ನ ಸಕ್ಸಸ್ ಮಾಡ್ಕೋತಿದ್ದೀರಾ. ನಿಮಗೆ ಈ ಜಾಬ್ ಆಫರ್ ಸಿಗ್ತಿದೆ. ಪಾಯಿಂಟ್ ನಂಬರ್ 2. ಆ್ಯಂಡ್ ಎಸ್, ಪಾಯಿಂಟ್ ನಂಬರ್ 2 ತುಂಬಾನೇ ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚು ಪ್ರೋತ್ಸಾಹ ಹಾಗೂ ಹೆಚ್ಚು ಆಶೀರ್ವಾದ ಹಾಗೂ ಹೆಚ್ಚು ಸಪೋರ್ಟಿವ್ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತದೆ. ನಿಮ್ಮ ಕುಟುಂಬದವರ ಸದಸ್ಯರಿಂದ ಹೆಚ್ಚು ಒಂದು ಮೆಸೇಜ್ ಸಿಗ್ತಿದೆ ಹಾಗೂ ಸೂಚನೆಗಳು ಸಿಗ್ತಿದೆ. ಯಾರು ನಿಮ್ಮವರು ಅನ್ನೋದು ನಿಮಗೆ ಹೆಚ್ಚು ಗೊತ್ತಾಗ್ತಿದೆ. ಆ್ಯಂಡ್ ನಿಮ್ಮನ್ನ ಹೆಚ್ಚು ಜನ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಪರೀಕ್ಷೆ ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಒಂದು ರೀತಿ ನೀವು ತುಂಬ ಸ್ಟ್ರಾಂಗ್ ಪರ್ಸನ್, ಬಟ್ ಒಳಗಡೆ ತುಂಬ ಅಷ್ಟೇ ಇನ್ನೋಸೆಂಟ್. ಹಾಗೂ ನಿಮ್ಮ ಬೋಲ್ಡ್ನೆಸ್ನ ನೋಡಿ ಕೆಲವು ವ್ಯಕ್ತಿಗಳು ಅದನ್ನ ತಪ್ಪಾಗಿ ತಿಳ್ಕೊಂಡಿರಬಹುದು, ತುಂಬಾ ನೀವು ಕೆಟ್ಟವರು ಅಂತ. ಬಟ್ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯಾದ ಕೆಟ್ಟ ಒಂದು ಇಂಟೆನ್ಷನ್ ಇಲ್ಲ. ತುಂಬ ಎಲ್ಲರನ್ನು ಹ್ಯಾಪಿಯಿಂದ ನೋಡುವಂತಹ ಮನಸ್ಸು ನಿಮ್ಮದು. ಎಲ್ಲರನ್ನು ಚೆನ್ನಾಗಿ ನೋಡಬೇಕು, ಎಲ್ಲರನ್ನು ಚೆನ್ನಾಗಿ ನನ್ನ ಲೈಫಲ್ಲಿ ಹೆಚ್ಚು ಜನನ ಸಂಪಾದಿಸಬೇಕು, ಪ್ರೀತಿನ ಸಂಪಾದಿಸಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋ ಒಂದು ಇಂಟೆನ್ಷನ್ ನಿಮ್ಮ ಮನಸ್ಸಲ್ಲಿ. ಬಟ್ ಅದು ನೋಡೋವರಿಗೆ ನಿಮ್ಮ ಒಂದು ಒಳ ಮನಸ್ಸಿನ ಬಗ್ಗೆ ಗೊತ್ತಿಲ್ಲ. ನಿಮ್ಮ ಒಂದು ಗರ್ಜನೆ ಮಾತಿಂದ ಅವರು ನಿಮ್ಮನ್ನ ಜಡ್ಜ್ ಮಾಡ್ತಿದ್ದಾರೆ. ಅದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ರೀತಿ ನೀವು ಹೇಳೋ ಒಂದು ಘಾಟಿ ಮಾತು ಕಾನ್ವರ್ಸೇಷನ್ ಏನು ಮಾಡ್ತಿದ್ದೀರಾ ಅದು ಸ್ವಲ್ಪ ಕೆಲವರಿಗೆ ಎಲ್ಲೋ ಒಂದು ರೀತಿ ಗೊಂದಲನ ಸೃಷ್ಟಿ ಮಾಡಬಹುದು ಈ ಒಂದು ವೀಕಲ್ಲಿ. ಅಥವಾ ಅದರಿಂದ ಸ್ವಲ್ಪ ನಿಮ್ಮ ಒಂದು ಮಾತಿನಿಂದ ಕೆಲವರಿಗೆ ಹರ್ಟ್ ಕೂಡ ಆಗಬಹುದು.
ಬಟ್ ಅದು ಕೆಲವು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನೀವು ಹೇಳಿದೆ ಸತ್ಯ ಆಗಿ ಆ ವ್ಯಕ್ತಿಗಳಿಗೆ ಗೊತ್ತಾಗಬಹುದು. ಜೊತೆಗೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಯಾವ ರೀತಿ ಇದ್ದಾರೆ, ನಿಮ್ಮಿಂದ ಸಹಾಯ ಪಡ್ಕೋತಿದ್ದಾರೆ ಈ ಒಂದು ವೀಕಲ್ಲಿ, ಬಟ್ ನಿಮಗೆ ಆ ವ್ಯಕ್ತಿಗಳಿಂದ ಸಹಾಯ ಸಿಗ್ತಿಲ್ಲ. ಬಟ್ ನೀವು ಯಾರಿಂದ ನಿರೀಕ್ಷೆ ಮಾಡೋದಿಲ್ಲ ಆ ವ್ಯಕ್ತಿಗಳು ನಿಮಗೆ ಸಹಾಯನ ಮಾಡ್ತಿದ್ದಾರೆ. ಜೊತೆಗೆ ಇಂತಹ ದುಷ್ಟರ ಜನಗಳಿಂದ ನೀವು ದೂರ ಇರಬೇಕು, ಕೆಟ್ಟ ದೃಷ್ಟಿಯಿಂದ ದೂರ ಇರಬೇಕು, ಕ್ಲೆನ್ಸ್ ಮಾಡ್ಕೋಬೇಕು. ಜೊತೆಗೆ ಯಾವುದನ್ನ ನೀವು ಯಾರೊಟ್ಟಿಗೆ ಮಾತಾಡಬೇಕು, ಯಾವ ಕೆಲಸನ ಮಾಡ್ತಿದ್ದೀರಾ ಎಲ್ಲನೂ ನಿಮ್ಮನ್ನ ಹತ್ರದಿಂದನೇ ಕೆಲವು ವ್ಯಕ್ತಿಗಳು ಅಬ್ಸರ್ವ್ ಮಾಡ್ತಿದ್ದಾರೆ. ಆ್ಯಂಡ್ ಅಂಥ ವ್ಯಕ್ತಿಗಳನ್ನ ನಿಮ್ಮ ಲೈಫಿಂದ ದೂರ ಇಡಿ. ಪಾಯಿಂಟ್ ನಂಬರ್ 2. ಆ್ಯಂಡ್ ಈ ಒಂದು ವೀಕಲ್ಲಿ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ. ಎಂದೂ ನೋಡಿಲ್ಲ, ಎಂದೂ ಕೇಳಿಲ್ಲ, ಎಂದೂ ಈ ಒಂದು ವಿಸ್ಮಯ ನನ್ನ ಲೈಫಲ್ಲಿ ಆಗಿಲ್ಲ ಅನ್ನೋ ಒಂದು ಚೇಂಜಸ್ ನಿಮಗೆ ಸಿಗ್ತಿದೆ. ಪಾಯಿಲ್ ನಂಬರ್ 2. ಆ ಒಂದು ಸನ್ನಿಧಾನಕ್ಕೆ ಹೋದ್ಮೇಲಿಂದ ಸಾಕಷ್ಟು ನಿಮ್ಮ ಲೈಫಲ್ಲಿ ಪವಾಡ ನಡೀತಿದೆ. ಸಾಕಷ್ಟು ನಿಮಗೆ ಆ ಒಂದು ಸರೌಂಡಿಂಗ್ ವಾತಾವರಣ ಮೈ ಜುಮ್ ಅನ್ನೋ ರೀತಿ ನಿಮಗೆ ಆಗ್ತಿದೆ ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗೋದ್ರಿಂದ. ಆ್ಯಂಡ್ ಆ ಕ್ಷೇತ್ರ ದರ್ಶನ ಮಾಡಿ ಬಂದಾದ್ಮೇಲಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಚೇಂಜಸ್ ಇದೆ. ಏನು ನಿಮಗೆ ಪ್ರಾಬ್ಲಮ್ಸ್ ಆಗಿತ್ತು ಆ ಪ್ರಾಬ್ಲಮ್ಸಿಂದ ನಿಮಗೆ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಆ ನೆಗೆಟಿವಿಟೀಸಿಂದ ಸಾಕಷ್ಟು ಕ್ಲೆನ್ಸ್ ಆಗಿ ಬೆಳಕನ್ನು ನೋಡ್ತಿದ್ದೀರಾ. ಆ್ಯಂಡ್ ತುಲಾರಾಶಿ, ಕರ್ಕಾಟಕ, ವೃಷಭ, ವೃಶ್ಚಿಕ, ಮೀನ, ಕುಂಭ, ಧನಸ್ಸು ರಾಶಿ ಎನರ್ಜೀಸ್ ಇಲ್ಲಿದೆ. ಎಸ್, ತುಂಬಾನೇ ಈ ಹಿಂದೆ ಯಾವ ಕೆಲಸನೂ ಆಗ್ತಿಲ್ಲ, ತುಂಬಾ ಅಡೆತಡೆಗಳಾಗ್ತಿದೆ. ಎಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ದೀನಿ, ನನ್ಗೆ ಯಾವುದು ಒಳ್ಳೇದಾಗ್ತಿಲ್ಲ ಅಂತ ನೀವು ಅನ್ಕೊಂತಿದ್ದೀರಾ. ಒಳ್ಳೇದಾಗ್ತಿಲ್ಲ ಅನ್ನೋದನ್ನ ತೆಗೆದಾಕಿ ಒಳ್ಳೇದಾಗ್ತಿದೆ ಅಂತ ಅನ್ಕೊಳ್ಳಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾವುದೋ ಆಗಲ್ಲ ಅಂತ ಹೇಳ್ಬೇಡಿ, ಖಂಡಿತ ಆಗ್ತಿದೆ, ನನಗಾಗಿದೆ ಅನ್ನೋದನ್ನೇ ಪಾಸಿಟಿವ್ ಆಗಿ ಹೋಗಿ. ನೆಗೆಟಿವ್ಸ್ನ ಮೈಂಡಿಂದ ಹಾಗೂ ಮಾತಿಂದ ತೆಗೆದಾಕಿ. ಖಂಡಿತ ಎಲ್ಲವೂ ಚೇಂಜಸ್ ಇದೆ. ಹಾಗೂ ನಿಮ್ಮ ಪೂರ್ವಜರ ಒಂದು ಪೂಜೆ ಕಾರ್ಯಗಳು ಸರಿಯಾಗಿ ನಡೆಯದೇ ಇರೋದ್ರಿಂದ ಸ್ವಲ್ಪ ನಿಮ್ಮ ಲೈಫಲ್ಲಿ ಅಬ್ಸ್ಟಿಕಲ್ಸ್ ಇದೆ. ಪಾಯಿಲ್ ನಂಬರ್ 2. ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ಒಂದು ಅಬ್ಸ್ಟಿಕಲ್ಸ್ ಇಂದ ನಿಮಗೂ ಆರೋಗ್ಯದಲ್ಲಿ ಚೇತರಿಕೆ ಸಿಗ್ತಾ ಇಲ್ಲ, ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ, ಆ್ಯಂಡ್ ಮನೆಯಲ್ಲಿ ಶುಭ ಕಾರ್ಯತೆ ನಡೀತಿಲ್ಲ. ಸೊ ಇದಕ್ಕೆ ನೀವು ಕ್ಲೆನ್ಸ್ ಮಾಡ್ಕೋಬೇಕಿದೆ. ನಿಮ್ಮ ಜಾತಕನ ತೋರಿಸಿ ಆ್ಯಂಡ್ ಅದಕ್ಕೆ ಪರಿಹಾರ ಒಂದು ವೀಕಲ್ಲೂ ಕೂಡ ಸಿಗ್ತಿದೆ. ಪಾಯಿಲ್ ನಂಬರ್ 2ಗೆ 222 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ ಪಾಯಿಲ್ ನಂಬರ್ 2ಗೆ. ಆ್ಯಂಡ್ ತುಂಬ ಪೇಷನ್ಸಿಂದ ಈ ಒಂದು ವೀಕಲ್ಲಿ ಇದ್ದೀರಾ. ಈ ಹಿಂದೆ ಯಾಕೋ ತುಂಬ ಕೋಪ ಮಾಡ್ಕೋತಿದ್ರಿ, ತುಂಬ ಫಾಸ್ಟಾಗಿ ಮೂವ್ ಆಗಬೇಕು, ಯಾವುದಾದ್ರು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅನ್ನೋದು ಆ ಥರ ಜಾಸ್ತಿ ಇತ್ತು. ಬಟ್ ಈ ಒಂದು ವೀಕಲ್ಲಿ ನಿಧಾನವಾಗಿ ಹೋಗ್ತಿದ್ದೀರಾ. ನಿಮ್ಮ ಒಂದು ಪಯಣದಲ್ಲಿ ಅಲೋನ್ ಆಗಿ ಇದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋ ಒಂದು ಹೆಚ್ಚು ಈ ಒಂದು ವೀಕಲ್ಲಿ ನಿಮ್ಗೆ ಗೊತ್ತಾಗ್ತಿದೆ. ಅಲೋನ್ ಫೀಲ್ ಮಾಡ್ತಿದ್ದೀರಾ. ಅಲೋನಿಂದ ಈ ಒಂದು ವೀಕಲ್ಲಿ ಹೊಸ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಜೊತೆಗೆ ಏನು ನಿಮಗೆ ಅಬ್ಸ್ಟಿಕಲ್ಸ್ ಇತ್ತು ಅದರಿಂದ ನಿಮಗೆ ರಿಲೀಸ್ ಸಿಗ್ತಿದೆ. ಸಂಪೂರ್ಣವಾಗಿ ರಿಲೀಸ್ ಸಿಗ್ತಿಲ್ಲ, ಬಟ್ ಈ ಒಂದು ವೀಕಲ್ಲಿ ಯಾವುದಕ್ಕೆ ನಿಮಗೆ ಪರಿಹಾರ ಸಿಗಬೇಕು ಆ ಒಂದು ಕೆಲಸ ಕಾರ್ಯಗಳು ಖಂಡಿತ ನೆರವೇರ್ತಿದೆ. ಹಾಗೂ ನಿಮ್ಮ ಇಂಟೆನ್ಷನ್ ಏನಿದೆ, ನಿಮ್ಮ ಏನು ಕಾರ್ಯ ಸಿದ್ಧಿ ಮಾಡ್ಕೋಬೇಕು ಕೆಲಸನ ಅನ್ಕೊಂಡಿದ್ದೀರಾ, ಖಂಡಿತ ಅದನ್ನ ಮಾಡ್ಕೋತಿದ್ದೀರಾ. ನಿಮ್ಮ ಭೂಮಿಯಲ್ಲಿ ಏನು ನೀವು ಮನೆ ಕಟ್ಟಬೇಕು ಅಂತ ಯೋಚಿಸ್ತಿದ್ದೀರಾ. ಕೆಲವರು ನಿಮ್ಮ ಭೂಮಿಯಲ್ಲಿ ಸ್ವಲ್ಪ ದೋಷ ಸಮಸ್ಯೆ ಇರಬಹುದು ಕೆಲವರಿಗೆ ನಿಮ್ಮ ಜಮೀನಿನಲ್ಲಿ. ಸೊ ಆ ಒಂದು ಕ್ಲೆನ್ಸ್ ಮಾಡ್ಕೋಬೇಕಿದೆ. ಅಥವಾ ಆ ಒಂದು ಜಾಗ ಎಲ್ಲೋ ಒಂದು ರೀತಿ ಸ್ವಲ್ಪ ನಿಮ್ಮ ಪೂರ್ವಜರ ಅಡೆತಡೆಗಳಿಂದ ನಿಮಗೆ ಅಲ್ಲಿ ಮನೆ ಕಟ್ಟಲಿಕ್ಕೆ ಆಗದೆ ಇರಬಹುದು. ಇಲ್ಲಿ ಕೆಲವರಿಗೆ ನಿಮ್ಮ ಭೂಮಿಯಲ್ಲಿ ಹೆಚ್ಚು ಸರ್ಪ ಕಾಣಿಸ್ತಿರಬಹುದು. ಅಥವಾ ಹೆಚ್ಚು ಅಲ್ಲಿ ನೀವು ಹೋದಾಗ ನಿಮ್ಮ ಕನಸಿನಲ್ಲಿ ನಿಮ್ಮ ಜಮೀನಿಗೆ ಹೋಗಿ ಬಂದಾದ್ಮೇಲಿಂದ ಹೆಚ್ಚು ನಿಮ್ಮ ಕನಸಿನಲ್ಲಿ ತಾಯಿಯ ಮೂಲ ಒಂದು ವಿಗ್ರಹ ಕಾಣಿಸ್ತಿರಬಹುದು. ಅದು ತಾಯಿಗೆ ಸೇರಿರೋ ಅಂತಹ ಜಾಗ ಇರಬಹುದು. ಅದರಿಂದ ನಿಮಗೆ ಅಲ್ಲಿ ಸ್ವಲ್ಪ
ಅಡೆತಡೆಗಳಾಗ್ತಿರಬಹುದು. ಅಲ್ಲಿ ನೀವು ಏನಾದರೂ ಶಾಂತಿನ ಮಾಡಿಸ್ಬೇಕಿರಬಹುದು. ಫೈಲ್ ನಂಬರ್ 2. ಎಸ್, ಇದ್ರ ಬಗ್ಗೆ ನಾನಿಲ್ಲೇ ಸ್ಟಾಪ್ ಮಾಡ್ತೀನಿ. ಎಸ್, ಹೆಚ್ಚು ಜಾಸ್ತಿ ಒತ್ತಡ ತಗೊಳ್ಳಿಕ್ಕೆ ಹೋಗಬೇಡಿ. ಹಾಗೂ ಯಾವುದು ನಿಮಗೆ ಸರಿ ಅನ್ನಿಸ್ತಿದೆ ಅದನ್ನೇ ಖಂಡಿತಾನೇ ಮಾಡ್ತಿದ್ದೀರಾ. ಜೊತೆಗೆ ನಿಮ್ಮ ಹಿಂದೆ ಇರೋ ಶತ್ರುಗಳಿಗೆ ಯಾರೋ ನಿಮ್ಮಿಂದ ತ್ಯಜಿಸಿ ಈ ಒಂದು ವೀಕಲ್ಲಿ ದೂರ ಹೋಗಬಹುದು. ಆ ಒಂದು ಮೆಸೇಜ್ ಕೂಡ ನೀವು ಕೇಳಬಹುದು. ಅದರಿಂದ ನಿಮ್ಮ ಮನಸ್ಸಿಗೆ ಬೇಸರನೂ ಇದೆ, ಒಂದು ರೀತಿ ಇಷ್ಟು ದಿವಸಗಳ ನಂತರ ಒಂದು ನೆಮ್ಮದಿ ಸಿಗ್ತಿದೆ ಅನ್ನೋ ಒಂದು ಹ್ಯಾಪಿನೆಸ್ಸು ಇದೆ. ಬಿಕಾಸ್ ಆ ವ್ಯಕ್ತಿಗಳಿಂದ ಸಾಕಷ್ಟು ನೋವನ್ನ ತಿಂದಿದ್ದೀರಾ. ಎಸ್, ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಇದೆ, ನಂಜುಂಡೇಶ್ವರರ ಆಶೀರ್ವಾದ ಇದೆ, ನಂದೀಶರ ಆಶೀರ್ವಾದ ಇದೆ. ಖಂಡಿತ ಈ ಒಂದು ವೀಕಲ್ಲಿ ಕೆಲವರಿಗೆ ಒಂದು ಕೆಟ್ಟ ಸುದ್ದಿನೂ ಕೂಡ ಕೇಳ್ತಿರಬಹುದು. ಆ್ಯಂಡ್ ಗೋ ಪ್ರಾರ್ಥನೆ ಮಾಡಿ. ಈ ಒಂದು ವೀಕಲ್ಲಿ ನಿಮ್ಮ ಕೈ ಹಸ್ತದಿಂದ ಗೋಗೆ ಏನಾದರೂ ಹುಲ್ಲು ಅಥವಾ ಏನಾದರೂ ನಿಮ್ಮ ಕೈ ಹಸ್ತದಿಂದ ಬೆಲ್ಲ ಹಾಕಿ ಏನಾದರೂ ನಿಮ್ಮ ಸಾಧ್ಯ ಆಗಿದ್ದನ್ನು ನಿಮ್ಮ ಕೈಗೆ ಕೈ ಹಸ್ತದಿಂದ ನಂದೀಶರಿ ಗೋಗೆ ಕೊಟ್ಟು ಬನ್ನಿ. ಖಂಡಿತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಹಾಗೂ ಗೋಗೆ ಏನು ಪ್ರಾರ್ಥನೆ ಮಾಡಿ ನೀವು ಹರಕೆನ ಕಟ್ಟಿದ್ದೀರಾ ಆ ಒಂದು ಹರಕೆ ಕೂಡ ನಿಮಗೆ ಈ ಒಂದು ವೀಕಲ್ಲಿ ಈಡೇರ್ತಿದೆ. ಎಸ್, ಇದೊಂದು ಕಾರ್ಡ್ ಜಂಪ್ ಆಗಿದೆ. ಸೊ ನದಿ ಸ್ನಾನನೋ ಹೊಳೆ ಸ್ನಾನನೋ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಏನು ಚೇತರಿಕೆ ಆಗಬೇಕಾಗಿದೆ ಅದಾಗುತ್ತೆ. ಜೊತೆಗೆ ಯಾವ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ ಅಲ್ಲಿ ಆ ಒಂದು ಸನ್ನಿಧಾನದಲ್ಲೇ ನೀವು ಹೊಳೆ ಸ್ನಾನನೋ ನದಿ ಸ್ನಾನನೋ ಮಾಡೋದ್ರಿಂದ ಅಲ್ಲಿ ನೀವು ತಾಯಿಗೆ ಒಂದು ಪ್ರಾರ್ಥನೆನ ಸಲ್ಲಿಸೋದ್ರಿಂದ ಸಾಕಷ್ಟು ಬದಲಾವಣೆ ನಿಮಗೆ ಸಿಗ್ತಿದೆ. ಜೊತೆಗೆ ತುಂಬಾ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ. ಒಂದು ರೀತಿ ಈ ಒಂದು ವೀಕಲ್ಲಿ ನಿಮಗೆ ಭಗವಂತ ಒಂದು ಒಳ್ಳೆ ದಾರಿನ ತೋರಿಸ್ತಿದ್ದಾರೆ, ಸೂಚನೆಗಳನ್ನ ತೋರಿಸ್ತಿದ್ದಾರೆ. ನೀವು ಎಲ್ಲಿ ಹೆಡುತ್ತಿದ್ದೀರಾ ಅಲ್ಲೂ ಕೂಡ ತಾಯಿ ನಿಮಗೆ ಇದು ತಪ್ಪು ಇದು ಸರಿ ಅನ್ನೋದನ್ನ ನಿಮಗೆ ಹೆಚ್ಚು ಗೋಚರ ಮಾಡ್ತಿದ್ದಾರೆ. ಫೈಲ್ ನಂಬರ್ 2. ಹಾಗೂ ಈ ಹಿಂದೆ ಯಾರು ನಿಮಗೆ ಸಮಸ್ಯೆಗಳನ್ನ ಮಾಡಿ ನಿಮ್ಮ ಕೈಗೆ ಏನು ತಾಯ್ತ ಕಟ್ಟಿದ್ದಾರೆ ಅಥವಾ ಏನಾದರೂ ನಿಮಗೆ ಒಳ್ಳೇದಾಗ್ಲಿ ಅಂತ ಯಾರಾದರೂ ನಿಮಗೆ ತಾಯ್ತ ತಂದ್ಕೊಟ್ಟಿರಬಹುದು ಅಥವಾ ಏನಾದರೂ ಪ್ರಸಾದ ಮೂಲಕ ಏನಾದರೂ ನಿಮಗೆ ತಂದ್ಕೊಟ್ಟಿರಬಹುದು. ಐ ಆಮ್ ಸೋ ಸಾರಿ. ಆ ಒಂದು ಏನು ನಿಮಗೆ ತಂದ್ಕೊಟ್ಟಿದ್ರು ಅದರಿಂದ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಆಗಿಂದ ನಿಮಗೆ ಆರೋಗ್ಯ ಸಮಸ್ಯೆ, ಮನೇಲಿ ಶಾಂತಿ ಸಿಗದೆ ಇರೋದಾಗಿರಬಹುದು, ಆ ಒಂದು ಸೂಚನೆ ನಿಮಗೆ ಸಿಗದೆ ಇರಬಹುದು. ಎಸ್, ಈ ಒಂದು ವೀಕಲ್ಲಿ ಅದು ಕೂಡ ನಿಮಗೆ ಗೊತ್ತಾಗ್ತಿದೆ. ಇದನ್ನ ಕಟ್ಟದಾಗಿಂತ ಇದನ್ನ ನಾನು ಪ್ರಸಾದವಾಗಿ ತಗೊಂಡಾಗಿಂತ ನನಗೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಎಸ್, ಜೊತೆಗೆ ಸಣ್ಣ ಪುಟ್ಟ ಪೆಟ್ಟುಗಳು ಕೂಡ ನಿಮಗೆ ಈ ಹಿಂದೆ ಆಗ್ತಿತ್ತು. ಈ ಹೋದ ವಾರಗಳಲ್ಲಿ ಏನು ನಿಮಗೆ ಕಮಿಂಗ್ ಅನ್ನೋದಕ್ಕಿಂತ ಹಿಂದೆ ಆಗಿರೋ ಒಂದು ಘಟನೆ ಏನು ನಿಮಗೆ ಪೇನ್ಸ್ ಆಗಿತ್ತು, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗಿತ್ತು, ಇಂಜುರೀಸ್ ಆಗಿತ್ತು, ಪೆಟ್ಟನ್ನ ಮಾಡ್ಕೋತಾನೆ ಇದ್ರಿ, ಅದರಿಂದ ನಿಮಗೆ ಈ ಒಂದು ವೀಕಲ್ಲಿ ನಿವಾರಣೆ ಆಗ್ತಿದೆ. ಖಂಡಿತ ಗೋಗೆ ನಿಮ್ಮ ಕೈ ಹಸ್ತದಿಂದ ಸಂಕಲ್ಪ ಮಾಡಿ ಈ ಒಂದು ಪರಿಹರಿಸು ಅಂತ ಕೇಳಿ ನಿಮ್ಮ ಕೈ ಹಸ್ತದಿಂದ ಕೊಟ್ಟು ಬರೋದ್ರಿಂದ ಸಾಕಷ್ಟು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಸಾಕಷ್ಟು ಅದರಿಂದ ನಿಮಗೆ ಚೇಂಜಸ್ ಕೂಡ ಆಗ್ತಿದೆ. ನಿಮ್ಗೆ ಹಾಕಿರೋ ನಿಮ್ಮ ಒಂದು ಕೆಲಸ ಕಾರ್ಯ ಆಗಬಾರ್ದು ಅನ್ನೋದನ್ನ ಏನು ನಿಮ್ಮ ಕಾಲಿಗೆ ಸರಪಳಿ ಹಾಕಿದ್ದಾರೆ, ಆ ಸರಪಳಿಯಿಂದ ನೀವು ವಿಜಯ ಬರ್ತಿದ್ದೀರಾ. ಸೊ ಗುರುಬಲ ಹಾಗೂ ಗುರು ಆಶೀರ್ವಾದ ಫೈಲ್ ನಂಬರ್ 2 ಇದೆ. ಹಾಗೂ ಚಂದ್ರದೇವರ ಆಶೀರ್ವಾದನು ನಿಮ್ಮ ಜೊತೆಗಿದೆ. ನಿಮ್ಮ ಕನಸು ನನಸಾಗಿರೋ ಟೈಮ್ ಬರ್ತಿದೆ. ಯಾರು ನಿಮ್ಮಿಂದ ತ್ಯಜಿಸಿ ಹೋಗ್ತಿದ್ದಾರೋ ಆ ವ್ಯಕ್ತಿಗಳಿಗೆ ನಿಮ್ಮ ಒಂದು ಕಣ್ಣೀರನ್ನ ಹಾಕಬೇಡಿ. ಬಿಕಾಸ್ ಅವರು ನಿಮಗೆ ತುಂಬ ನೋವು ಮಾಡಿದ್ದಾರೆ. ನಿಮ್ಮ ಕಣ್ಣೀರನ್ನ ಅಂತಹ
ಪರ್ಸನ್ಸ್ಗೆ ವೇಸ್ಟ್ ಮಾಡಬೇಡಿ. ಎಸ್, ಬಿಕಾಸ್ ಈ ಒಂದು ವೀಕಲ್ಲಿ ನಿಮ್ಮ ಯಾರು ಹರ್ಟ್ ಮಾಡಿದ್ರು ಅನ್ನೋದು ಕೂಡ ನಿಮ್ಮ ಕನಸಿನಲ್ಲಿ ಗೊತ್ತಾಗ್ತಿರಬಹುದು, ಅಥವಾ ನಿಮ್ಮ ಒಂದು ಜಾತಕ ಪರಿಶೀಲನೆ ಮಾಡೋದ್ ಮೇಲಿಂದ ನಿಮಗೆ ಗೊತ್ತಾಗ್ತಿರಬಹುದು, ಅಥವಾ ನಿಮ್ಮ ಒಂದು ಕುಲದೇವರು ನಿಮ್ಮ ಮನೆ ದೇವರ ಅರಿಕೆ ಸಲ್ಲಿಸಿದ ಮೇಲೆ ನಿಮಗೆ ಗೊತ್ತಾಗ್ತಿರಬಹುದು. ಒಟ್ಟಿನಲ್ಲಿ ನಿಮ್ಮ ಯಾರು ಹರ್ಟ್ ಮಾಡಿದ್ರೆ ಆ ಶತ್ರು ಸಂಹಾರ ಕೂಡ ಈ ಒಂದು ವೀಕಲ್ಲಿ ಆಗ್ತಿದೆ. ನಿಮ್ಮ ಕಣ್ಣೀರಿನ ಅವರಿಗೆ ಅರಿಸ್ಬೇಡಿ, ಆಪರ್ಚುನಿಟಿ ಸಿಗ್ತಿದೆ. ನನ್ನ ಮಾತಿನಿಂದ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಎಸ್, ನಂಬಿಕೆ ಇರಲಿ ಆ್ಯಂಡ್ ರಿಕನ್ಸಿಡರ್ ಆಗ್ತಿದೆ. ಯಾವ ಕೆಲಸದಲ್ಲಿ ನಿಮಗೆ ಕೆಲಸ ಕಾರ್ಯ ಸಿದ್ಧಿ ಆಗಿಲ್ಲ, ಖಂಡಿತ ಆ ಒಂದು ಕೆಲಸ ಆಗ್ತಿದೆ ಕೂಡ. ಆ್ಯಂಡ್ ಎಲ್ಲರೂ ನೊಂದಿರೋ ಜೀವಗಳೇ ಈ ಭೂಮಿ ಮೇಲಿರೋದು, ಯಾರು ನೊಂದಿಲ್ದಿರೋ ಜೀವಗಳಿಲ್ಲ. ಬಟ್ ಪೆಟ್ಟು ಮೇಲೆ ಪೆಟ್ಟು ಬೀಳ್ತಿದ್ರೆ ಅದನ್ನ ಸಹಿಸೋದಕ್ಕೆ ಯಾವ ಮನುಷ್ಯನ ಕೈಲೂ ಸಾಧ್ಯ ಆಗೋದಿಲ್ಲ. ಭಗವಂತನ ಮೊರೆ ಹೋಗಿದ್ವಿ, ಭಗವಂತನ ಅನುಗ್ರಹ ಆಶೀರ್ವಾದ ಫೈಲ್ ನಂಬರ್ 2ಗೆ ಈ ಒಂದು ವೀಕಲ್ಲಿ ಹೆಚ್ಚಾಗಿದೆ. ಆ್ಯಂಡ್ ನಿಮ್ಮ ಕುಲ ದೇವರು ನಿಮ್ಮ ಮನೆ ದೇವರ ಪ್ರಾರ್ಥನೆ ಹೆಚ್ಚಾಗಿ ಮಾಡಿ ಒಂದು ವೀಕಲ್ಲಿ. ಆ್ಯಂಡ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ನಿಮಗೆ ಮೆಡಿಟೇಷನಲ್ಲಿ ಆನ್ಸರ್ ಸಿಗುತ್ತೆ, ಉತ್ತರಗಳು ಸಿಗುತ್ತೆ. ಆ್ಯಂಡ್ ಈ ಎಲ್ಲ ನಿಮ್ಮ ಕಷ್ಟಗಳಿಗೆ ಯಾರು ಮೂಲ ಪಾತ್ರದಾರರು ಅನ್ನೋದು ಹೆಚ್ಚು ನಮಗೆ ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಆ್ಯಂಡ್ ಕ್ರಿಸ್ಟಲ್ಸ್ನ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಆ್ಯಂಡ್ ಈ ಒಂದು ವೀಕಲ್ಲಿ ಯಾವ ಕ್ರಿಸ್ಟಲ್ನ ಪರ್ಚೇಸ್ ಮಾಡ್ತಿದ್ದೀರಾ, ಖಂಡಿತ ಅಮೆಥಿಸ್ಟ್ ಕ್ರಿಸ್ಟಲ್ನ ನೀವು ಪರ್ಚೇಸ್ ಮಾಡೋದ್ರಿಂದ ಒಂದು ರೀತಿ ನಿಮ್ಮ ಮೆಡಿಟೇಷನ್ಗೆ ಹಾಗೂ ನಿಮ್ಮ ಹೀಲಿಂಗಿಗೆ ಒಂದು ರೀತಿ ಸಪೋರ್ಟ್ ಸಿಗುತ್ತೆ. ಎಸ್, ಇದು ಒಂದು ನನಗೆ ತಿಳಿಸ್ಬೇಕು ಅಂತ ಅನಿಸ್ತು, ನಾನು ತಿಳಿಸಿದ್ದೀನಿ. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ, ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನಿಮ್ಮ ಬದುಕಲ್ಲಿ ಸಿಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. Love you all. Bye. Namaste.